ಅನ್ನದಾತ್ರೆ ಮತ್ತು ರೈತಾಭಿಮಾನಿಗಳೇ, ಪತ್ರಿಕಾ ಮಾಧ್ಯಮದ ಹಿರಿಯರಾದ ಅನಂತರವರೇ ಮತ್ತು ಕಾಲಿಕಮ್ಮ ಮೊಹಮ್ಮದವರ ಆರಕ್ಷಕ ವಾಣಿಯ ನ್ಯೂಸ್ನಲ್ಲಿರ್ತಕ್ಕಂಥ ಆತ್ಮೀಯ ಸ್ನೇಹಿತರೆ, ನಾವೆಲ್ಲ ಇವತ್ತು ಬಂದಿರತಕ್ಕಂಥ ಕಾರ್ಯಕ್ರಮ ಈ ಯುಗದ ಜಗದ ರೈತ ಹೋರಾಟಗಾರ ಮತ್ತು ಕನ್ನಡ ಭಾಷೆಯ ಅಪ್ರತಿಮ ಪ್ರೇಮಿ ಮತ್ತು ದುಡಿಯುವ ವರ್ಗದ ಜನರ ನೇತಾರ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರ 89ನೇ ವರ್ಷದ ಜನ್ಮದಿನವನ್ನು ನಮ್ಮ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ನಗರದ APMC ಆವರಣದಲ್ಲಿ ಮಾಡ್ತಾ ಇದ್ದೀವಿ. ಕಾರಣ ಇಲ್ಲಿಂದ ಹಿಂದೆ ರಾಜ್ಯದ ಮೂರು ಮನೆ ಬೇರೆ ಕಡೆ ಮಾಡ್ತಾ ಇದ್ವಿ. ಈ ಭಾಗದಲ್ಲಿ ಫಸ್ಟ್ ಮಾಡಬೇಕು ಅಂತ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ರಿ. ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಈಗ ವೇದಿಕೆ ಮೇಲೆ ರೈತರ ಪರವಾಗಿ ಕಾಳಜಿಯನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಕ್ಕಂಥ ನಮ್ಮ ಮೂಡಲಗಿರಿಯಪ್ಪ ಅವರು ವೇದಿಕೆ ಮೇಲೆ ಬರಬೇಕು. ಕನ್ನಡ ನಾಡು, ಗಂಧದ ನಾಡು, ಚಿನ್ನದ ನಾಡು ಅಂತಕ್ಕಂಥ ಒಂದು ಹೆಸರು ಏನಿದೆ, ಆ ಹೆಸರನ್ನ ಉಳಿಸ್ಲಿಕ್ಕೆ ನಮ್ಮ ತರೀಕೆರೆಯ ನಮ್ಮ ಆತ್ಮೀಯ ಸ್ನೇಹಿತರಾದ ಎನ್ ವಿಶ್ವಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು. ಮತ್ತೆ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಲಿಂಗಾರೆಡ್ಡಿ ಅವರು ವೇದಿಕೆ ಮೇಲೆ ಬರಬೇಕು. ಬನ್ನಿ. ಮತ್ತೆ ರೈತ ಮುಖಂಡರಾದ ಷಣ್ಮುಖಪ್ಪ ಅವರು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಬನ್ನಿ. ಮತ್ತೆ ನಮ್ಮ ಮನೋಹರ್ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಫೋಟೋಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸುವ ಮೂಲಕ ನಾವೆಲ್ಲರೂ ಅವರಿಗೆ ಗೌರವ ಸಲ್ಲಿಸಿ 1 ನಿಮಿಷ ನಾಯಕರುಗಳ ಪಕ್ಷಕ್ಕೆ ಶಾಂತಿ ಕೊಡಲಿಕ್ಕೆ ಮೌನಾಚರಣೆಯನ್ನು ಮಾಡಿ ಅನಂತರ ರೈತ ಗೀತೆಯನ್ನು ಹಾಕಿ ನಂತರ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ. ಸಂದರ್ಭದಲ್ಲಿ ನಾನು ಸ್ವಲ್ಪ ವಿಚಾರ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತಾನೆ ಗಣ್ಯರೇ ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ರೈತ ಮಿತ್ರರು, ನಾನು ಒಂದು ರೀತಿ ಪುಣ್ಯವಂತ ಅಂತ ಹೇಳ್ತೇನೆ. ಕಾರಣ ಅಂದರೆ ವಿಚಾರ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ND ಸುಂದರೇಶ್ ಅವರು, HS ರುದ್ರಪ್ಪನವರು 1984ನೇ ಸಾಲು ಇರಬೇಕು, 85 ಇರ್ಬೇಕು. ತ್ಯಾರಣ್ಣ ಅಂತ ಒಂದು ಸೂಪರ್ಡೆಂಟ್ ಇಂಜಿನಿಯರ್ ಎಲ್ಲಿ ಲಕ್ಕೊಳ್ಳಿ ಭದ್ರಾ ಪ್ರಾಜೆಕ್ಟಲ್ಲಿ, ಅವರು ಭದ್ರಾ ಡ್ಯಾಮಿನ ನೀರಿನ ಆಫ್ ಅಂಡ್ ಆನ್ ಮಾಡಲಿಕ್ಕೆ ಒಂದು ಆದೇಶ ಮಾಡ್ತಾರೆ. ಅಲ್ಲಿವರೆಗೂ ನಮ್ಮ ಭದ್ರಾ ಡ್ಯಾಮನ್ನು ಯಾವಾಗಲೂ ಬೇಸಿಗೆ ಬೆಳೆಯಲ್ಲಿ ಯಾವಾಗಲೂ ನೀರನ್ನು ಆಫ್ ಮಾಡಿದ್ದೇ ಗೊತ್ತಿಲ್ಲ. ಅವನು ಒಂದು ಆದೇಶ ಮಾಡಿದ. ಅದ್ರ ವಿರುದ್ಧ ನಾನು ಹುಡುಗ ಇನ್ನೂ ಇವರೆಲ್ಲ ಬಂದು ಹೋರಾಟ ಮಾಡಲಿಕ್ಕೆ ನಂಜುಂಡಸ್ವಾಮಿ ಅವರು, ND ಸುಂದರೇಶ್ ಅವರು, HS ರುದ್ರಪ್ಪನವರು, ಆ ಭಾಗದ ಅವಾಗ ಇದ್ದಿತ್ತು ತಾಲೂಕು ಮೆಂಬರ್ ರಾಯಪ್ಪ ಅಂತ, ಲಕ್ಕೊಳ್ಳಿ ಒಬ್ಬಳು ಶಿವಯೋಗಿ ಅಂತ, ನಾನು ಮತ್ತು ಇನ್ನೊಬ್ಬರು ಶಂಕರಪ್ಪ ಅಂತ, ಇಷ್ಟು ಜನ ಅವತ್ತಿನ ಚಳುವಳಿಯ ನೇತೃತ್ವ ವಹಿಸಿ ನಾವು ದಳ್ಳಿ ಸತ್ಯಾಗ್ರಹ ಮಾಡಿದೆವು ಇವ್ರ ಜೊತೆಯಲ್ಲಿ. ಅದಕ್ಕೆ ನಾನು ಪುಣ್ಯವಂತ ಅಂತ ನಾನು ಹೇಳ್ತಾ ಇರೋದು. ಅಷ್ಟು ಮಾತ್ರ ಅಲ್ಲ, ಆ ರಾತ್ರಿ ನಾನು ಒಂದು ರಾತ್ರಿ ಅವ್ರ ಜೊತೆ ಮಲಗಿದ್ದೀನಿ. ಎಲ್ಲಿ ಭದ್ರಾ ಪ್ರಾಜೆಕ್ಟ್ SC ಆಫೀಸ್ ಮುಂದೆ ಮಲಗಿದ್ದೀವಿ ನಾವು ಅವತ್ತು. ಆ ಒಂದು ಪುಣ್ಯ ಕೂಡ ನನಗೆ ಸಿಕ್ಕಿದೆ. ಯಾಕೆಂತಂದ್ರೆ ಇವತ್ತು ಮನುಷ್ಯ ಹುಟ್ತಾನೆ ಸಾಯ್ತಾನೆ ಕಾಮನ್. ಅದು ನಾವು ಹುಟ್ಟಿದ ಮೇಲೆ ಈ ಭೂಮಿಗೋಸ್ಕರ, ಈ ಜಗತ್ತಿಗೋಸ್ಕರ, ಈ ಸಮಾಜಕ್ಕೋಸ್ಕರ ನಾನು ಏನ್ ಮಾಡಿದ್ದೀನಿ,
ನನ್ನಿಂದ ಜನತೆಗೆ ಒಳ್ಳೆಯದಾಗಿದೆ. ನನ್ನ ಹೆಂಡತಿ ಮಕ್ಕಳಿಗೆ ದುಡಿಯೋದು, ನನ್ನ ಹೆಂಡತಿ ಮಕ್ಕಳಿಗೆ ಆಸ್ತಿ ಮಾಡೋದು, ನನ್ನ ಮಗಳನ್ನ ಓದಿಸೋದು, ಮಕ್ಕಳ ಮದುವೆ ಮಾಡೋದು ಕಾಮನ್. ಅದು ಪ್ರತಿಯೊಬ್ಬರು ಜವಾಬ್ದಾರಿ ಅದು. ಆದರೆ ಅದನ್ನು ಹೊರತುಪಡಿಸಿ ಸಮಾಜಕ್ಕೋಸ್ಕರ ನಮ್ಮ ಮನೆ ಬದುಕು ಬಾಳನ್ನ ಬಿಟ್ಟು ಸಮಾಜದ ಒಳಿತಿಗೋಸ್ಕರ ಹೋರಾಟ ಮಾಡಿ ಜೈಲು ಇನ್ನೊಂದು ಅನುಭವಿಸೋರು ಎಷ್ಟು ಜನ ಇರ್ತಾರೆ? ಭಾರಿ ಕಡಿಮೆ. ಅಂತ ಒಂದು ಮಹಾನ್ ನಾಯಕರ ಜೊತೆಯಲ್ಲಿ ನಾನು ಒಂದು ರಾತ್ರಿ ಮಲಗಿದ್ದೀನಿ. ಅದೊಂದು ನನ್ನ ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಯಾಕೆಂತಂದ್ರೆ ಇವತ್ತು ದೇಶದಲ್ಲಿ 80 ಭಾಗ ನಾವು ರೈತರಿದ್ದೀವಿ, 80 ಭಾಗ, ಇನ್ನು 20 ಭಾಗ ಬೇರೆಯವರಿದ್ದಾರೆ. ನಾವು ಭೂಮಿನೇ ನಂಬಿ ಭೂತಾಯಿ ನಂಬಿ ಬದುಕ್ತಿರೋ ಜನ. ನಮಗೆ ಭೂಮಿ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಭೂಮಿಯಲ್ಲಿ ಕೆಲಸ ಮಾಡಿ ಬೆಳೆ ಬೆಳೆದು ನಾವು ಇಟ್ಕೊಂಡಿಲ್ಲ. ಈ ದೇಶಕ್ಕೋಸ್ಕರ ಕೊಡ್ತಾ ಇದೀವಿ. ಈ ದೇಶ ಸೇವೆ ನಾವು ಮಾಡ್ತಾ ಇದೀವಿ. ಅವ್ರು ಸಂಬಳ ತಗೊಂಡು ಮಾಡ್ತಿದ್ದಾರೆ, ನಾವು ಸಂಬಳ ಇದ್ದಲೇ ಮಾಡ್ತಾ ಇದೀವಿ. ಅವ್ರಿಗೆ ಟೈಮ್ ಟೇಬಲ್ ಇದೆ, ನಮಗೆ ಟೈಮ್ ಟೇಬಲ್ ಇಲ್ಲ. ನಾವು 24 ಗಂಟೆ ಕೆಲಸ ಮಾಡ್ತೀವಿ. ನಿಜ ತಾನೆ? ಕರೆಂಟ್ ಇಲ್ಲ ಅಂದ್ರೆ ರಾತ್ರಿ 12 ಗಂಟೆ ಹಂದಿ ಬಂತು, ಹೋಗು ಅಲ್ಲಿ ಕೂತ್ಬೇಕು, ಜೋಳ ಕಾಯ್ಬೇಕು, ಕಬ್ಬು ಕಾಯ್ಬೇಕು, ಅಡಿಕೆ ಆನೆ ಬಂತು, ಇನ್ನೊಂದು ಬಂತು, ಏನು ನೋಡಂಗಿಲ್ಲ. ಹಾವು ನೋಡಂಗಿಲ್ಲ, ಚೇಳು ನೋಡಂಗಿಲ್ಲ, ಕಡಿ, ಹುಲಿ, ಪಲಿ, ಆನೆ ಏನ್ ಬಂದ್ರು ನೋಡಂಗಿಲ್ಲ. ಜೀವದ ಅಂಗ ತೊಡೆದು ನಾವು ನಮ್ಮನ್ನ ಬದುಕು ಕಟ್ಕೊಳ್ಳಕ್ಕೆ ನಾವು ಹೋಗ್ತಾ ಇದೀವಿ. ನಮ್ದು ಒಂದು ಸೇವೆ ಈ ದೇಶಕ್ಕೆ. ಯಾಕೆಂದ್ರೆ ನಾವು ಬೆಳೆದಿದ್ದಲ್ಲ ನಾವೇ ಇಟ್ಕೊಳಲ್ಲ, ಅದು ಈ ದೇಶಕ್ಕೆ ಕೊಡ್ತೀವಲ್ಲ. ಆದ್ರೆ ನಮ್ಮ ಬದುಕು ನಾವು ಎಲ್ಲಿ ಎಡುತ್ತಿದ್ದೀವಿ, ಯಾಕೆ ಎಡುತ್ತಿದ್ದೀವಿ ಅನ್ನೋದು ಖಂಡಿತ ನಾವು ವಿಚಾರ ಮಾಡಲೇಬೇಕು. 80 ಭಾಗ ನಾವಿದ್ದಾಗ ನಾವು ಇಲ್ಲಿ ಎಷ್ಟು ಜನ ಇದೀವಿ? ಒಂದು 35 ಭಾಗ. ಆಸಕ್ತಿ ಇಲ್ಲ ಜನಕ್ಕೆ. ಅನ್ಯಾಯ ಆಗ್ತದೆ, ನಮ್ಮ ಕಣ್ಣಿದ್ರಿಗೆ ಅನ್ಯಾಯ ಆಗ್ತಾ ಇದ್ರು ಕೂಡ ಅದು ನೋಡ್ಕೊಂಡು ಹಂಗೆ ಹೋಗ್ತಾರೆ. ಜನ್ಮದಿನ ಶುಭಾಶಯಗಳು ಅಂತ ಎಲ್ಲರೂ ಹೇಳ್ತಾ, ಜೊತೆಗೆ ಅವ್ರು ಇವತ್ತಿನ ದಿನ ನಮ್ಮ ಜೊತೆ ಇದ್ದು ಹುಟ್ಟುಹಬ್ಬನ ಆಚರಿಸ್ಬೇಕಿತ್ತು. ಅವರು ಇಲ್ಲೇ ಇರೋ ಕಾರಣ ನಾವೆಲ್ಲರೂ ಕೂಡ ಇದ್ದಾರೆ ಅನ್ಕೊಂಡೇನೆ ಅವ್ರು ಹುಟ್ಟಿದ ಹಬ್ಬನ ಆಚರಿಸ್ಕೊಂಡು. ಯಾಕೆ ಅಂತಂದ್ರೆ ಅವರು ಯಾವತ್ತೂ ಕೂಡ ಹೋರಾಟಗಾರರು ಸಾಯೋದಿಲ್ಲ. ಅವ್ರು ಯಾವತ್ತಿದ್ರು ಅಜರಾಮರ. ಲಾಸ್ಟ್ವರೆಗೂ ಕೂಡ ಅವ್ರ ಹೆಸರನ್ನ ಹೇಳ್ತೀವಿ. ಯಾಕೆ ಅಂತಂದ್ರೆ ಆ ಟೈಮಲ್ಲಿ ಅವರು ರೈತರು ದೇಶದ ಬೆನ್ನೆಲುಬು ಅಂತಾರೆ. ಬಟ್ ಅವರು ರೈತರಿಗೆ ಬೆನ್ನೆಲುಬಾಗಿ ನಿಂತು ಹೋರಾಟ ಮಾಡಿದವರು. ಹಾಗಾಗಿ ನಾವು ಅವರನ್ನ ಈ ವರ್ಷದಿಂದ ಅವರ ಜನ್ಮದಿನನ ಆಚರಿಸಕ್ಕೆ ಶುರು ಮಾಡಿದ್ದಾರೆ. ಬಟ್ ಇನ್ನು ಮುಂದೆ ಅದ್ದೂರಿಯಾಗಿ ಆಚರಿಸ್ಬೇಕು ಅನ್ನುವಂಥ ಒಂದು ಮಾತನ್ನ ಹೇಳ್ತೇನೆ. ಜೊತೆಗೆ ನಮ್ಮ ರೈತರಲ್ಲಿ 2 ವಿಧ ಇದೆ. ಒಂದು ಈ ಪಾಡಿ ಇರುವಂತ ರೈತರು, ಇನ್ನೊಂದು ಫಾರೆಸ್ಟ್ ನಲ್ಲಿ ಸಾಗುವಳಿ ಮಾಡಿಕೊಂಡು ಉಳುಮೆ ಮಾಡಿಕೊಂಡು ಜೀವನ ಮಾಡ್ತಿರುವಂತ ರೈತರು. ಆದ್ರೆ ಅವರು ರೈತರು ಅಂತ ಯಾರು ಪರಿಗಣಿಸಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ರೈತರು ಅನ್ನೋದಕ್ಕೆ ಅವ್ರಿಗೆ ಯಾವುದೇ ರೀತಿ ಒಂದು ದಾಖಲೆಗಳಿಲ್ಲ. ಮತ್ತೆ ಅವ್ರಿಗೆ ಪ್ರತಿ ದಿನಾನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಟಾರ್ಚರ್ ಇದೆ. ಫಾರೆಸ್ಟ್ ಆಫೀಸ್ ಕಡೆಯಿಂದ ಆಗ್ಬೋದು, ಇಲ್ಲ ಕಂದಾಯ ಇಲಾಖೆ ಕಡೆಯಿಂದ ಆಗ್ಬೋದು, ಜೊತೆಗೆ ಗ್ರಾಮ ಪಂಚಾಯತಿಯಿಂದನೂ ಟಾರ್ಚರ್ ಇದೆ. ಯಾಕೆ ಅಂತ ಹೇಳ್ತೀನಿ, ಮೂಲಭೂತ ಸೌಕರ್ಯದ ಕೊರತೆ, ಜೊತೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಕ್ಕಲೆಬ್ಬಿಸ್ತೀವಿ ಅನ್ನೋಂಥ ಒಂದು ಭಯ ಹುಟ್ಟಿಸ್ತಾ ಇದ್ದಾರೆ. ಈಗಿಂದ ಅಲ್ಲ, ಮೊದಲಿಂದನೂ ಕೂಡ. ಆಕ್ಚುಲಿ ಪೂರಾ ಕರ್ನಾಟಕದಲ್ಲಿರುವಂಥ ಒಂದು ಸಮಸ್ಯೆ ಇದು. ಬಟ್ ನಮ್ಮ ವೈಯಕ್ತಿಕ ಸಮಸ್ಯೆ ಈಗ ನಾನು ಹೇಳ್ಕೋಬಹುದು, ಪೂರಾ ಕರ್ನಾಟಕ ಹೇಳೋದಕ್ಕಿಂತ ನನ್ನ ಸಮಸ್ಯೆನೇ ಎಲ್ಲರಿಗೂ ಇರುತ್ತೆ ಅನ್ನೋದು ನನ್ನ ಭಾವನೆ. ಬಟ್ ನಮ್ಮ ಭಾಗದಲ್ಲಿ ಪ್ರತಿದಿನ ಒಂದು ತೋಟಕ್ಕೆ ಮಣ್ಣು ಹೊಡಿಬೇಕು ಅಂತಂದ್ರೆ ಒಂದು JCB ತಗೊಂಡು ಹೋದ್ರೆ ಸೀಸ್ ಮಾಡ್ತಾರೆ. ಒಂದು ಹೊಲದಲ್ಲಿರೋ ಮರ ಕಡಿದ್ರು ಕೂಡ ಕೇಸ್ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಕೆಲಸ ಏನು ಮಾಡಕ್ ಬಿಡ್ತಿಲ್ಲ. ಒಂದು ಎಲೆಕ್ಟ್ರಿಕ್ ಕಂಬ ನೆಡ್ತೀವಿ ಅಂದ್ರೆ ಅವ್ರ ಪರ್ಮಿಷನ್ ಬೇಕು, ಅದಕ್ಕೂ ಪರ್ಮಿಷನ್ ಕೊಡಲ್ಲ. ನೀರಿನ ಟ್ಯಾಂಕಿಗೆ, ಕುಡಿಯೋ ನೀರಿನ ಟ್ಯಾಂಕಿಗೆ ಗುಂಡಿ ಹೊಡಿತಿದ್ದಾರೆ, ಅದಕ್ಕೆ ಬಂದು ನಿಲ್ಸಿದ್ದಾರೆ. ಕುಡಿಯೋ ನೀರಿಗೆ 2 ಊರಿಗೆ ಒಂದು ಓವರ್ ಟ್ಯಾಂಕ್ ಮಾಡೋದಕ್ಕೆ ಅಂತೇಳಿ ಇದನ್ನ ಟ್ಯಾಂಕ್ ಕಟ್ಟೋದಕ್ಕೆ ಅಂತೇಳಿ ವರ್ಕ್ ಮಾಡ್ತಿರ್ಬೇಕಾದ್ರೂ ಕೂಡ ಬಂದು ನಿಲ್ಸಿದ್ದಾರೆ. ಈ ತರ ಎಲ್ಲ ಸಮಸ್ಯೆ ಅನುಭವಿಸ್ತಾ ಇದ್ದೀವಿ. ನಮ್ಗೆ ಇನ್ನ 2-3 ಹೋರಾಟನೂ ಮಾಡಿದ್ವಿ, ನಿಮಗೂ ಗೊತ್ತಿದೆ. ಒಂದು ಟೈಮ್ ಎತ್ತಿನ ಗಾಡಿ ಹೋರಾಟ ಮಾಡಿದ್ದು, ಎತ್ತಿನ ಗಾಡಿ ತಾಲೂಕು ಆಫೀಸ್ ಹತ್ರ ಬಿಟ್ಟರೆ ಮೊನ್ನೆ ಮತ್ತೆ ನಾವು ಟೈಮಲ್ಲಿ ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಸರ್, ಈಗ ಸ್ಟ್ರೈಕ್ ಮಾಡಿದ್ದು. ಸ್ಟ್ರೈಕ್ ಮಾಡಿ ಫಾರೆಸ್ಟ್ ಪ್ರಾಬ್ಲಮ್ ಇಂದಾನೆ ಇದೆಲ್ಲ ಮಾಡ್ತಿರೋದು. ನಾವು ಈ
ಇದು ಫಾರೆಸ್ಟ್ ಅಲ್ಲಿ ಉಳುಮೆ ಮಾಡ್ತಿರೋ ರೈತರಿಗೆ ನಾವು ಏನು ಹೊಸದಾಗಿ ಹೋಗಿ ಏನು ಕಾಡು ಕಡಿತಿಲ್ಲ. ಈಗ ಯಾವುದೇ ರೀತಿ ಕೂಡ ನಾವು ಗಾಡಿ ಭಾಗಕ್ಕೆ ಹೋಗ್ತಾನೆ ಇಲ್ಲ, ಏನ್ ಮಾಡ್ಕೊಂಡಿದೀವಿ ಅಷ್ಟರಲ್ಲೇ ಇದೀವಿ. ಆದ್ರೂ ಕೂಡ ಇವ್ರು ಟಾರ್ಚರ್ ನಮ್ಗೆ ತಪ್ಪಿಲ್ಲ. ಯಾಕಂದ್ರೆ ನಾವು ಸುಮಾರು ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೂ 89 ವರ್ಷದಿಂದ ವಾಸ ಇದ್ದಾರೆ. ಅವರಿಗೆ ಇತರ ಪಾರಂಪರಿಕ ಅರಣ್ಯವಾಸಿಗಳು ಅಂತೇಳಿ ಮಾನ್ಯ ಮಾಡ್ಬೇಕಾಗುತ್ತೆ. ಇವ್ರು ಮಾಡ್ತಿರೋ ಪ್ರಕಾರ ಏನು ಅಂತಂದ್ರೆ, ಈಗ ಯಾರೋ ಒಬ್ಬ ಫಾರೆಸ್ಟ್ ಆಫೀಸರ್ ಬರ್ತಾರೆ, ಅವ್ರು ಏನ್ ಮಾಡ್ತಾರೆ, ಒಂದು ರಿಪೋರ್ಟ್ ಹಾಕ್ಬೇಕಾದ್ರೆ ನಾವು ಅರಣ್ಯ ಕಾಯ್ದೆಲ್ಲ ಅರ್ಜಿ ಹಾಕಿದಾಗ ರಿಪೋರ್ಟ್ ಬೇಕಾಗುತ್ತೆ ಅವರಿಂದ. ಫಾರೆಸ್ಟ್ ಕಡೆಯಿಂದ ಒಂದು ರಿಪೋರ್ಟ್ ಬೇಕು, ಕಂದಾಯ ಕಡೆಯಿಂದ ರಿಪೋರ್ಟ್ ಬೇಕಾಗುತ್ತೆ. ಆ ರಿಪೋರ್ಟ್ ಹಾಕ್ಬೇಕಾದ್ರೆ ಏನ್ ಮಾಡ್ತಾರೆ ಫಾರೆಸ್ಟ್ ಆಫೀಸರ್, ನೀವು ಈಗ ನಾನು ಬಂದು ಈಗ 5 ವರ್ಷ ಆಗಿದೆ, ಒಂದು 10 ವರ್ಷದ ರಿಪೋರ್ಟ್ ಹಾಕೊಡ್ಬೋದು ಅಂತ ಹೇಳ್ತಾರೆ. ವಾಸ್ತವವಾಗಿ ನಾವು ಅಲ್ಲಿ ಇರೋದು ಹೆಚ್ಚು ಕಡಿಮೆ 89-100 ವರ್ಷದಿಂದ ಇರೋರಿದ್ದಾರೆ. 89, 60, 70 ವರ್ಷ ಈ ಲೆವೆಲ್ ಅಲ್ಲಿ ಇದ್ದಾರೆ. ಯಾರು ಹೊಸದಾಗಿ ಯಾರು ಕಟ್ಕೊಂಡಿಲ್ಲ ಅಲ್ಲಿ ಮನೆ ಬಂದು. ಅದಕ್ಕೋಸ್ಕರ AC ಸಾಹೇಬ್ನ ಕರೆಸಿ, ಜೊತೆ ತಹಸೀಲ್ದಾರ್ ಸಾಹೇಬ್ನ ಕರೆಸಿ ಲಾಸ್ಟ್ ಟೈಮ್ ಸ್ಟ್ರೈಕ್ ಮಾಡಿದ್ಮೇಲೆ ಸ್ಥಳ ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ, ರಿಪೋರ್ಟ್ ಹಾಕೊಡಿ ಅಂತ ಹೇಳಿದ್ದಾರೆ. ಈಗ ಅದನ್ನು ಕೂಡ ತುಂಬಾ ಡಿಲೇ ಆಯ್ತು, ಹೆಚ್ಚು ಕಡಿಮೆ 5-6 ತಿಂಗಳಾಯ್ತು. ಹೆಚ್ಚು ಕಡಿಮೆ 15 ದಿನದಲ್ಲೇ ರೆಡಿ ಮಾಡಿ ಅಂತ ಹೇಳಿದ್ರು. ಇವತ್ತಿನವರೆಗೂ ಕೂಡ ಕೇಳಿದರು ಅತಿ ಹೆಚ್ಚು ಸಂವಾದ ಅಂತಾರೆ. ಅದರಿಂದ ಆಗ್ತಕ್ಕಂಥ ತಿಳ್ಕೊಳ್ಳೋ ಬಗ್ಗೆ ನಮ್ಮ ಷಣ್ಮುಖಪ್ಪ ಅವರು ಮಾತಾಡ್ತಾರೆ. ಕೇಳಿದ್ರು ಗೊತ್ತಾದ್ಮೇಲೆ ನಾವು ಕಟ್ಟಕ್ಕೆ ಹೋಗ್ತೀವಿ. ಆ ವ್ಯಕ್ತಿ ಅಲ್ಲಿ ಸ್ಟಾರ್ಟ್ ಮಾಡಿದಾನಿಂದಾಗ ಫಸ್ಟ್ ಸ್ಟಾರ್ಟಿಂಗ್ ನಾವು ಹೊಸದಾಗಿ ಏನು ಕಟ್ಟಕ್ಕಾಗಲ್ಲ, ಅಲ್ಲಿ ಮಾಡಿದಾನೆ ಗೊತ್ತಾದ್ಮೇಲೆ ನಾವು ಕಟ್ಟಕ್ಕೆ ಹೋಗೋದು. ಅಂಗಿ ಕಟ್ಟಿ ಬೆಳೆಸಿದಂಥ ಸಮಯಕ್ಕೆ ಅಟ್ಲೀಸ್ಟ್ ನಾವು ಫೋನ್ ಮಾಡ್ತೀವಿ. ಒಬ್ಬ ರೈತ ಪಾಪ ಸೋಮಣ್ಣ 10 ಸರಿ ಫೋನ್ ಮಾಡ್ತಾರೆ, ಸಮಯ ವೇಸ್ಟ್ ಮಾಡ್ತಾರೆ, ಬೇಕಾದಷ್ಟು ಟೈಮ್ ವೇಸ್ಟ್ ಮಾಡ್ತಾರೆ. 10 ನಿಮಿಷ ಮೊಬೈಲ್ ಟೈಮ್ ವೇಸ್ಟ್ ಮಾಡ್ತೀವಿ ಅಂತ ಒಂದು ಜನ್ರೇಷನ್ ಇದೀವಿ ನಾವು. ಅಂದ್ರೆ ಕರೆದಾಗ ಒಂದು ಅಟ್ಲೀಸ್ಟ್ ಇಂಥ ಸಮಸ್ಯೆ ಇದ್ದಂದ್ರೆ ಮಾತ್ರ ಬರೋದಲ್ಲ, ಸಮಸ್ಯೆ ಇಲ್ಲದಂತೂ ಬರ್ಬೇಕು ರೈತ. ಅವತ್ತು ನಮ್ಮ ರೈತ ಸಂಘ ಚೆನ್ನಾಗಿ ಯಾವ ವಿಚಾರ ಕೇಳ್ತೀನಪ್ಪ ಅಂದ್ರೆ, ಎಷ್ಟೋ ಜನ ಕೇಳ್ತೀನಿ, ಅಣ್ಣ ರೈತ ಸಂಘ ಯಾವಾಗ ಫೋನ್ ಮಾಡ್ತಾರೆ, ಸಮಸ್ಯೆ ಇದ್ದಾಗ ಫೋನ್ ಮಾಡ್ತಾರೆ, ನನಗೆ ಸಮಸ್ಯೆ ಇದೆ ಕಾರಣ ಅಂತ. ಅದೇ ಮೀಟಿಂಗ್ ಐತಿದ್ರೆ ಮೀಟಿಂಗ್ ಇವತ್ತು ನನ್ನ ಕೆಲಸ ಐತಿದ್ರೆ ಕೆಲಸ ಬಿಡ್ರಿ. ಈ ನೀವು ಈ ವಿಚಾರ ನಮ್ಮ ಇವ್ರು ಹೇಳಿಲ್ಲ ಅದು ಯಾವ ಕೋಟಿಗೆ ಹೋಗಿ ಏನ್ ಮಾಡುದು, ನಮ್ಮ ಸೋಮಣ್ಣ ಹೆಂಗ್ ಉಳಿಸಿದ್ರು ಅಂತ ತಿಳ್ಕೊಳಕ್ಕೆ ನಿಮ್ಮ ಹತ್ರ 1 ಲಕ್ಷ ಕೊಟ್ಟು ತಿಳ್ಕೊಳಕ್ಕಾಗಲ್ಲ. ಹೊರಗೆ ವಿಚಾರ 1 ಲಕ್ಷ ರೂಪಾಯಿ ದುಡ್ಡು ಕೊಡ್ತಿದ್ದು ಈ ವಿಷಯ ತಿಳ್ಕೊಳಕ್ಕಾಗಲ್ಲ. ಹೊರಗೆ ನಿಮ್ಮ ಹತ್ರ 1 ಲಕ್ಷ ಕ್ಯಾಶ್ ನಿಮ್ಮ ಟಜರಿ ಒಳಗೆ ಈ ವಿಚಾರ ತಿಳ್ಕೊಳಕ್ಕಾಗಲ್ಲ. ನೀವು ಅರ್ಥ ಮಾಡ್ಕೊಳ್ರಿ. ಇವ್ರು ಏನು ಯಾವ ರೀತಿ ಆಯ್ತು, ಪ್ರಾಬ್ಲಮ್ ಏನಾಯ್ತು, ಮುಂದೆ ಯಾವ ರೀತಿ ಹೋದ್ರು, ಈ ಸಮಸ್ಯೆ ಬಗೆಹರಿಸಕ್ಕೆ ಯಾರು ಬಂದ್ರು, ಎಲ್ಲಿಗೆ ಹೋಗ್ಬೇಕು ಅನ್ನೋ ವಿಚಾರ ತಿಳ್ಕೊಳ್ಳೋ ವಿಷಯ ಇದೆಯಲ್ಲ, ಅದು ನಮ್ಮ ಹತ್ರ 1 ಕೋಟಿ ಇದ್ದಂಗೆ ಫಸ್ಟ್ ಅರ್ಥ ಮಾಡ್ತೇವೆ. ನಮ್ಮನೆ ಕೋಟಿ ದುಡ್ಡು ಇದ್ರು ವೇಸ್ಟ್ ಅದು. ನಮ್ಮ ವಿಚಾರನೇ 1 ಕೋಟಿ ಇದ್ದಂಗೆ. ನೀವು ಏನ್ ಮಾಡ್ತೀವಿ, ರೈತರು ಏನ್ ಮಾಡ್ತಾ ಇದೀವಿ ಅಂದ್ರೆ, ಇವತ್ತು KV ವಿಚಾರದಲ್ಲಿ KV ಏನಾಗ್ತಾ ಇದ್ದೀವಿ, ಟ್ರಾನ್ಸ್ಫಾರ್ಮರ್ ಹೋದ್ರೆ ಅಲ್ಲಿ ಹೇಳ್ತಾರೆ, ಜಾಬ್ ಹೇಳ್ತಾರೆ 72 ಗಂಟೆ ಒಳಗೆ ರೈತರಿಗೆ ಒಂದು TC ಕೊಡ್ರಿ, ಏನೇ ಸಮಸ್ಯೆ ಸಾಕು. ನಮ್ಗೆ 72 ಗಂಟೆ ಬೇಡ, 5 ದಿವಸಕ್ಕೆ ಒಂದು TC ಕೊಡಕ್ ಆಗ್ತಾ ಇಲ್ಲ, 5 ದಿವಸ ಕೊಡಕ್ ಆಗ್ತಾ ಇಲ್ಲ. ಯಾಕೆ ಹೇಳಿ, ನಮ್ಮ ಲೊಕೇಟ್ ಇಲ್ಲ. ನಾವು ಒಂದ್ಸರಿ ಶಿವಮೊಗ್ಗ ಮೀಟಿಂಗ್ ಹೋಯ್ತು, ರೈತ ಸಂಘ ಮೀಟಿಂಗ್ ಹೋದ್ರು. ಅಲ್ಲೊಬ್ರು ಯಾರೋ ಬಂದಿರೋದು ರೈತ ಸಂಘರೇ, ನಾವು 20 ವರ್ಷ ಆದ್ರೂ ಕರೆಂಟ್ ಬಿಲ್ಲೇ ಕಟ್ಟಿಲ್ಲ ಅಂದ್ರು ನಾವು ಉಳ್ದ ಹೋಗ್ತೀರಾ? 15-20 ವರ್ಷ ಆದ್ರೂ ನಾವು ಕರೆಂಟ್ ಬಿಲ್ಲೇ ಕಟ್ಟಿಲ್ಲ ಅಂತ ಹೇಳಿ, ಕರೆಂಟ್ ಬಿಲ್ಲೇ ಕಟ್ಟಿಲ್ಲ, ಯಾವ ಅಧಿಕಾರಿಗಳು ಒಳಗೆ ಬರ್ತಾ ಇಲ್ಲ. ಇಲ್ಲಿ ನಮ್ಮೂರಾಗೆ ನಮ್ಮ ಗ್ರಾಮದಲ್ಲಿ 500 ರೂಪಾಯಿ ಡಿಪಾಸಿಟ್ಸ್ ಆಗಿದೆ. ಈಗ ಯಾರಿಗೆ ಮತ್ತು ಈ ದುಡ್ಡು ಇಲ್ದಂಗ 500 ರೂಪಾಯಿ ಡಿಪಾಸಿಟ್ಸ್ ಆಗಿದೆ. ಏಕೆ ಡಿಪಾಸಿಟ್ಸ್ ಹಾಕೋದು ಇಲ್ಲಿಗೆ? ರೈತರು ದುಡ್ಡು ಇಟ್ಕೊಂಡು ಕೂತಿರೋದು ಡಿಪಾಸಿಟ್ ಹಾಕಕ್ಕೆ 500 ರೂಪಾಯಿ ಮೊನ್ನೆ ಕೇಳ್ತಾ ಇದ್ದೆ, 500 ರೂಪಾಯಿ ಡಿಪಾಸಿಟ್ ಹಾಕಿ ಕೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ 500 ರೂಪಾಯಿ ಡಿಪಾಸಿಟ್ ಹಾಕ್ಲೇಬೇಕು ಅಂತ ಕೇಳಿದ್ರು. ಯಾಕೆ ಸರ್ ಡಿಪಾಸಿಟ್ಸ್? ರೈತ ಯಾವ ಡಿಪಾಸಿಟ್ ಇಡಕ್ಕಾಗತ್ತೆ? ಒಬ್ಬ ರೈತ 15 ಲಕ್ಷ ರೂಪಾಯಿ ಅಡಿಕೆ ಚೇರಿ ಕೊಡ್ತಾನೆ ಅಂದ್ರೆ ಅವನು 50,000 ಸಂಬಳಕ್ಕಿಂತ ಕಡೆ ಇದ್ದಂಗೆ. ಯಾವ ವಿಚಾರ ಕೇಳ್ತಿದ್ರೆ, ಒಬ್ಬ ರೈತ ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ಅವನಿಗೆ ಪ್ರತಿಯೊಂದು ವ್ಯವಸ್ಥೆ ಬೇಕು. ಏನು ಬೇಸಿಕ್ ಇಂದ ಬೇಕು, ಹಸು ಬೇಕು, ಎಮ್ಮೆ ಬೇಕು, ಸಲ್ಕಿ ಬೇಕು, ಬುದ್ಧಿ ಬೇಕು, ಮನುಷ್ಯ ಬೇಕು, ಟ್ಯಾಕ್ಟ್ರಿ ಬೇಕು, ಸೈಕಲ್ ಬೇಕು. ಒಂದು ವಸ್ತು ಇಲ್ಲ ಅಂದ್ರೆ ಡೆವಲಪ್ಮೆಂಟ್ ಮಾಡಕ್ಕಾಗಲ್ಲ. ಆದ್ರೆ ಹೇಳ್ತಾರಲ್ಲಿ ತಾಲೂಕ್ ಆಫೀಸಲ್ಲಿ ಒಬ್ಬ ಯಾರೋ ಗ್ರಾಮ ಲೆಕ್ಕಾಧಿಕಾರಿ ಒಂದು BPL ಕಾರ್ಡ್ ಬೇಕು ಅಂತ ಕೇಳಿ, ನೀವು ಒಂದು 5 ಲಕ್ಷ 4 ಎಕರೆ ಜಮೀನು ಐತಿ, ನಿಮ್ಗೆ 15 ಲಕ್ಷ ವರಮಾನ ಐತಿದ್ದಾರೆ. 15 ಲಕ್ಷ ಎಲ್ಲಿಂದ ಬರುತ್ತೆ? ಒಬ್ಬ ವ್ಯಕ್ತಿ ಅಪಾಯಿಂಟ್ ಆಗಿರೋ 50,000 ಸಂಬಳ ತಗೋಬೇಕಾದ್ರೆ ವಿತೌಟ್ ಇನ್ವೆಸ್ಟ್ಮೆಂಟ್, ಏನು ಇನ್ವೆಸ್ಟ್ಮೆಂಟ್ ಇಲ್ಲ, ಅವ್ನು ಓದ್ಬೇಕಾರಷ್ಟೇ ಇನ್ವೆಸ್ಟ್ಮೆಂಟ್, ಓದ್ಬೇಕಾದ್ರೆ ಇನ್ವೆಸ್ಟ್ ಮಾಡ್ತಾನೆ ಅಷ್ಟೇ. ಓದಾದ್ಮೇಲೆ ಇವತ್ತು ವಿತೌಟ್ ಇನ್ವೆಸ್ಟ್ಮೆಂಟ್. ನಾವೆಲ್ಲ ಅಪ್ಪ ಅಮ್ಮ ಏನೋ ಓದಿಸ್ಬಿಡ್ತೀವಿ, ಅವ್ನ ಮಗ ಹೋಗ್ತಾನೆ, ಇನ್ವೆಸ್ಟ್ ಮಾಡಿಲ್ಲ, ಏನೂ ಇಲ್ಲ, 50 ವರ್ಷ ಸಂಬಳ ಸಾಕ್ತಾನೆ. ಆದ್ರೆ ಅಪ್ಪ ಅಮ್ಮ ಸಾಕ್ತಾ ಇಲ್ಲ. ನೋಡ್ರಿ, ಇವತ್ತು ರೈತ ತಿಂಗಳಿಗೆ 4,000 ಹಾಲಾಗ್ತಾನೋ 5,000 ಹಾಲಾಗ್ತಾನೋ, ಅವ್ರ ಅಪ್ಪ ಅಮ್ಮ ಸಾಕ್ತಾನೆ. ಎಷ್ಟೋ ಜನ ಅಫಿಷಿಯಲ್ಸ್ ನಾವೇ ನಮ್ಮ ಮಕ್ಕಳು ಓದಿಸ್ತಾರೆ, 5 ಲಕ್ಷ 10 ಲಕ್ಷ ವರ್ಷಕ್ಕೆ ಕಟ್ಟು ಓದಿಸ್ತೀವಿ, ಅವ್ರಿಗೆ 1 ಲಕ್ಷ 2 ಲಕ್ಷ ಸಂಬಳ ಬರ್ತಾ ಇದ್ವಿ.
ಬರ್ಬೇಕಾದ್ರೆ ಅವ್ರು ಮಾತಾಡೋದು ನೋಡಿದ್ರೆ ತಲೆ ಕೆಟ್ಟೋಗಿದೆ ಅಲ್ವಾ. ಇಂಥ ವಿಚಾರ ನಾವು ಅರ್ಥ ಮಾಡ್ಕೊತಾ ಇದೀವಿ. ಆದ್ರೆ ರೈತರು ಸರಿ ನಾನು ಹೇಳ್ತಾ ಇರೋದು ಕೆಲವೊಂದು ಮೀಟಿಂಗ್ ಬರ್ಬೇಕಾದ್ರೆ ಫೋನ್ ಮಾಡಿದ್ರೆ ಆದಷ್ಟು ಬರ್ರಿ, ಇಂಥ ವಿಚಾರ ತಿಳ್ಕೊಡ್ರಿ. ನಾವು ನಮ್ಮನೆ ದುಡಿಮೆ ಕೆಲಸ ಇದ್ದಿದ್ದೆ ನಾವು ತುಮಕೂರಿಗೆ ಕರೆದಲ್ಲ ಅವ್ರ ಜೊತೆ ಕೊಂಡಿದ್ದಾನೆ ಅಲ್ಲಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಮೇಯ್ನ್. ಆ ಒಗ್ಗಟ್ಟನ್ನ ಕರೆಕ್ಟಾಗಿ ಪ್ರದರ್ಶನ ಮಾಡಿ ಈ ದೇಶದಲ್ಲಿ ಯಾವುದೇ ಮೂಲೆಗೆ ಹೋದ್ರು ನಾವು ದೇಶಕ್ಕೆ ಬರ್ಬೋದು. ಹೇಳ್ತಾರೆ ಫಾರೆಸ್ಟ್ ಆಫೀಸರ್ ನಾವು ಮಾತ್ರ ಹೊಡೆದಿದ್ದೀವಿ ಅಂತ ಹೇಳ್ತಾರೆ. ಮಿನಿಸ್ಟ್ರುಗಳಲ್ಲೇ 1000 ಎಕರೆ ಇದೆ. ಇಲ್ಲಿ ಕಣ್ಕಣಪ್ಪ ಯಾರು ಹೆಡ್ ಆಫೀಸ್ ಬೆಂಗಳೂರಲ್ಲಿ ಅರಣ್ಯ ಇಲಾಖೆಯವರು ಹೊಡ್ತಿದ್ದಾರೆ. ನಾನು ಮುಳುಗಿನಲ್ಲಿ ಚುನಾವಣೆ ಮಾಡ್ಕೋಸ್ಕರ ಫಾರೆಸ್ಟ್ ನನಗೆ ನನಗೊಂದು 2 ಎಕರೆ ಮಾಡ್ಕೊಡೋಣ ಅಂತ ನನ್ನೇ ಕೇಳಿದ್ರು. ನಾನು 3 ಲಕ್ಷ ಕೊಡ್ತೀನಿ ನನಗೆ ಮಾಡ್ಕೊಡಿ ಅಂತ. ಇಂಥ ಮಿಂಟಲ್ ಬಿಟ್ಟು ಜನ ಇರ್ಬೇಕಾದ್ರೆ ಜನರೊಳಗಡೆ ನಾವು ಒಗ್ಗಟ್ಟಾಗಿಲ್ಲ ಅಂತಂದ್ರೆ ಏನ್ ಮಾಡೋದು ನೀವೇ? ಏನೇ ಮಾತಾಡಿ ಕೇಳ್ತೀವಿ, ಮೈಲಿಂದ ಪ್ಲೇನಿಂಗ್ ವರ್ಸ್ ಕಳಿಸಿಲ್ಲ ಹೋಗ್ತೀವಿ. ಅಯ್ಯೋ ಲಾಭ ಆಗಿಲ್ಲ ನಮಗೆ. ನಮ್ಮಲ್ಲಿ ಯಾವಾಗ ಒಗ್ಗಟ್ಟಾಗ್ತಿದೆ ಅದ್ರ ಮೇಲೆ ನಾವು ಯಾರು ನಮಗೆ ಬರ್ಸಕ್ಕಾಗಲ್ಲ. ತಾಕತ್ ನಮ್ಮಲ್ಲಿ ಬರ್ಬೇಕು. ಅವ್ರಿಗೆ ಬಿಡು, ಊರಿಗೆ ಬಿಡು, ನನಗೆ ಬಿಡಿ. ಅವ್ರ ರೈತರಿಗೆ ನಾನು ಹೇಳಿದಂಗೆ ಅವ್ರ ರೈತರು ಒಬ್ಬನಿಗೆ ತೊಂದರೆ ಆದಾಗ ಎಲ್ಲರೂ ನುಗ್ಗಾನ ನೋಡೋ. ನಮ್ಗೆ ಯಾರು ಗುಂಡ್ಗೊಡಿ ಅಂತ ಎದುರಿಸ್ತಾರೆ. ನನಗೆ ಹೇಳಿದ್ರು ಚಂದ್ರಶೇಖರ್ ರೆಡ್ಡಿ ಫಸ್ಟ್ ಇದರಲ್ಲಿ ರೆಡಿ ಎತ್ಕೊಳ್ಳಿ. ನಾನು ಬಂದೆ ಯಾರು ನೋಡ್ತೀನಿ ಪಾಪ ಮಣ್ಣು ತೆಗಿದ್ದು ಸ್ಟೇಷನ್ ಕಂಪ್ಲೇಂಟ್ ಇವ್ರು ಮಾಡ್ಕೊಂಡು ಹೋಗಿದ್ದಾರೆ. ನಾನು ಸೀದಾ ಸ್ಟೇಷನ್ ಹೋಗಿ ಏನು ಸರ್ ರೈತ ಪಾಪ ಮಣ್ಣು ತೆಗಿತೀನಿ ಬಿಟ್ಟರೆ ಗುಂಡೆ ಆದ್ರೂ ಪ್ರಾಣಿ ಪಕ್ಷಿ ನೀರಾಗಲ್ಲ. ಇವ್ರು ಮಾತ್ರ ದುಡ್ಡು ಹಾಕಿ ಕಟ್ಟೆ ಕಟ್ಟಿದ್ರೆ ಪ್ರಾಣಿ ಪಕ್ಷಿಗಳು ಕುಡಿತಾರೆ. ರೈತ ಮಣ್ಣು ನಮಗೆ ಗೊಬ್ಬರ ಹಾಕೋ ಶಕ್ತಿ ಇಲ್ಲ. 500,000 ಕೊಟ್ಟು ಹಾಕಲ್ಲ. ಆ ಮಣ್ಣು ತೆಗೆದು ನಾವು ಹೊಲಕ್ಕೆ ಹಾಕೊಂಡಿದ್ದೀವಿ. ನಾವೇನು ಮಾರಾಟ ಮಾಡಿರೋದಲ್ಲ. ಅದಕ್ಕೆ ಕಂಪ್ಲೇಂಟ್ ಮಾಡಿದ್ರು ಅಂತ ನಾನೇ ಹೋದ ಸ್ಟೇಷನ್ಗೆ. ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ ಅಂತ ಗುಂಡು ಹೊಡ್ಬಿಡ್ತೀನಿ. ನಾನು ಏನು ಹೋಗ್ತಿರೋದು ಹೊಡೆಯವ ನಮ್ಮ ನಿಂತ ಕೇಳಿದೆ ಹೊಡೆ ನಿಂತ ಹಾಕತ್ತೀನಿ. ನೀವಿದ್ರ ಈ ಕೇಳಿದೆ ಆಫೀಸಲ್ಲೇ ಕೇಳಿದೆ ಬಾ ನೀನು ನೋಡಂತ ಹಾಕತ್ತಿದ್ರೆ 3 ಒಳಗಡೆ ಹಂಗೆ ಮಾಡ್ಬಿಟ್ಟು ರೈತರು ಬಂಗ್ಲಾ ಅಂತ ಹೇಳ್ತೀಯಲ್ಲ. ಒಂದು ಇಡೀ ರಾಗಿ ಆಗಲಿ ಅಕ್ಕಿ ಆಗಲಿ ಒಂದು ಬೆಳೆ ಬೆಳೀತಿದ್ರೆ ಎಷ್ಟು ಕಷ್ಟ ಐತೆ. ಅದೇನಾದ್ರು ಒಂದು ಗುಣಿ ಏನೋ ಒಂದು ಆಲೂಗಡ್ಡೆ ಬೆಳೆದಿದ್ವಿ ನಾವು ಗುಣಿ ಹೋದ ತಕ್ಷಣ ಹೊಟ್ಟೆ ಹುಡ್ಕೊಂತೀವಿ. ಕಷ್ಟಪಟ್ಟಿರ್ತೀವಿ ನಾವು. 2,500-3,000 ಕ್ವಿಂಟಲ್ ಆಲೂಗಡ್ಡೆ ತಂದಾಕಿರ್ತೀವಿ. ಒಂದಿನ ಅದೆಲ್ಲ ಕಾಯ್ತೀವಿ. ಯಾರು ನಮ್ಮಲ್ಲಿ ಒಗ್ಗಟ್ಟು ಇಲ್ಲೇ ಇರೋದ್ರಿಂದನೇ ನಮ್ಮನ್ನೆಲ್ಲ ಫಾರೆಸ್ಟ್ ಇದು ಮಾಡ್ತಿದ್ದಾರೆ. ಎಲ್ಲರೂ ಒಂದಾಗ ನೀವು ಒಬ್ಬರಿಗೆ ತೊಂದರೆ ಆಗಿದೆ ಅಂದ್ರೆ ಪ್ರತಿಯೊಬ್ಬರು ನುಗ್ಗನ ಏನೆಲ್ಲೋ ಇರ್ತೀವಿ. 100 ರೂಪಾಯಿ ಬಸ್ ಇರ್ತೀವಿ ಹೋಗ್ಲಿ ಬಿಡಿ. ಇವ್ರು ಬದುಕಿದ್ರೆ ಅವಾಗ ಸರ್ಕಾರ ಅದ್ರ ಬಗ್ಗೆ ಥಿಂಕ್ ಮಾಡೋದು. ರಾಜ್ಯ ಸರ್ಕಾರ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು. ನಾವು ಬರೀ ಒಂದು ಸಾಗುವಳಿ ಕುಳಿತು ಹೋದ್ರೆ ನೆನ್ನೆ ಮೊನ್ನೆ ಬಂದು ಗಿಡ ಕರೆದ್ರೆ ಪಾಠ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾವೆಂದು ಬಂದು ಸ್ಥಳ ಬಂದಿತ್ತು ಅಲ್ಲಿಂದ ನಮ್ಗೆ ಸರ್ಕಾರ ವೋಟ್ ಹಾಕ್ಸೋದು ವೋಟ್ ಕಾಲ್ ಕೊಟ್ಟಿರುತ್ತೆ. ಆ ಒಂದು ಪ್ರತಿಯೊಂದು ದಾಖಲೆಗಳನ್ನು ಕೊಟ್ಟರೆ ಅವಾಗ ಸರ್ಕಾರ ಚಿಂತನೆ ಮಾಡ್ತಾರೆ. ಹೌದಾ? ಎಲ್ಲಿಂದ ಬಂದಿದ್ದಾರೆ, ಎಲ್ಲಿಂದ ಆಳೋಗಿದ್ದಾರೆ ಆ ಒಂದು ವಿಚಾರದ ಬಗ್ಗೆ ಅವರು ಥಿಂಕ್ ಮಾಡ್ತಾರೆ. 60 ಬಂದಿದ್ದಾರೆ. ಅವತ್ತು ನಾವು ರೋಡ್ ಕೊಟ್ಟಿದ್ದೀವಿ, ಬೆಳಕು ಕೊಟ್ಟಿದ್ದೀವಿ, ನೀರು ಕೊಟ್ಟಿದ್ದೀವಿ, ಆಸ್ಪತ್ರೆ ಕೊಟ್ಟಿದ್ವಿ, ಅಂಗನವಾಡಿ ಕೊಟ್ಟಿದ್ವಿ, ಸ್ಕೂಲ್ ಕೊಟ್ಟಿದ್ವಿ, ಪ್ರತಿಯೊಂದು ಸವಲತ್ತು ಕೊಟ್ಟಿದ್ವಿ. ಅವ್ರು ಇವತ್ತು ಬಂದು ಓಟ ಮಾಡಿಲ್ಲ. ಆ ದಿನ 40-50 ವರ್ಷದಿಂದ ಮಾಡಿದ್ದಾರೆ ಅಂತ ಅವ್ರು ಎಚ್ಚರಿಸ್ಕೊಳ್ತಾರೆ. ಇದನ್ನು ಫಸ್ಟ್ ಎಲ್ಲರೂ ಹತ್ತಬೇಕು ಅಂತ ಆಮೇಲೆ ಕೇಳ್ತಾರೆ. ಹೆಚ್ಚಾಗಿ ಮಾತಾಡಿ ಪಕ್ಕ ಸೀರಿಯಸ್ ಅದಕ್ಕೋಸ್ಕರ ಈ ತರ ನಮ್ಮ ಭಾವನೆ ಇದೆ. ನೀವು ತಪ್ಪಿದ್ರೆ ತಿಳಿ ಹೇಳ್ಬೋದು. ವಯಸ್ಸಲ್ಲಿ ಸಿಕ್ಕಾರ ಯಾರು ಬೇಜಾರು ಮಾಡ್ಕೊಂತೀವಿ. ಹೌದೇ ಸರ್? ಅದಕ್ಕೋಸ್ಕರ ಯಾವುದೇ ಅಧಿಕಾರ ಆಗಿ 100 ಜನ ಆಗಿರ್ತಾರೆ. ನಗರಕ್ಕೆ ಮಜ್ಜಿನ ಪಟ್ಟಿರ್ತಾರೆ. 200 ಜನ ಹೊರಗಿರ್ತಾರೆ. ಪಾಪಿಗಳಲ್ಲಿ ಏನ್ ಮಾಡ್ತಾರೆ, ಕೆಲವರು ಹಾಕಿರೋದ್ರಲ್ಲ ಅವ್ನು ಯಾವನ್ ಬರ್ತಾ ನೋಡೋಣ, ಕೈಯ ಕಾಲ ಕಟ್ಬಿಡೋಣ ಅಂತೇಳಿ 3-4 ತೋಟ ಬೆಳೆದಿರ್ತಾರೆ. 5-6 ವರ್ಷ ತೋಟ ಬೆಳೆದು 1-2 ವರ್ಷ ಫಸಲು ತಂದಿರ್ತಾರೆ. ಬೇರೆ ಬಂದಿರ್ತಾರೆ ನಾನು ಹಾಕಿದ್ದೀನಿ ಮಕ್ಳಿಗೆ. ಆ ಥರ ಆಗ್ಬಾರ್ದು. ರೈತ ಸಂಘಟನೆ ಎಲ್ಲ ಒಗ್ಗಟ್ಟಾಗಬೇಕು. ಎಲ್ಲರೂ ಸೇರ್ತಿರ್ಬೇಕು. ರೈತ ಸಂಘಟನೆಗೆ ಯಾರು ದುಡ್ಡು ಹಾಕೋ ಅವಶ್ಯಕತೆ ಇಲ್ಲ. ಓನ್ಲಿ ಬೆಂಬಲ. ಹೌದಾ? ದುಡ್ಡು ಕೊಟ್ಟು ಸೇರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫ್ರೀ ಆಫ್ ಕಾಸ್ಟ್. ಎಲ್ಲರೂ ಒಗ್ಗಟ್ಟಾಗಿದ್ದು ಆಯಾ ಭಾಗದಲ್ಲಿ ನಿಮ್ಮ ಬುದ್ಧಿವಂತ ಯಾರಿದ್ದಾರೆ, ಸಮಾಜ ಸೇವೆ ಮಾಡೋದಂತ ಯಾರಿದ್ದಾರೆ ಅಂದ್ರೆ ಒಂದು ಪದವಿ ಕೊಡಿ. ಎಲ್ಲರೂ ಒಗ್ಗಟ್ಟಾಗಿ ಆ ಭಾಗದಲ್ಲಿ ಒಂದು ಟೈಮ್ ಡೇಟ್ ಫಿಕ್ಸ್ ಮಾಡ್ಕೊಂಡು ಯಾವುದೇ 31-32 ಇಲಾಖೆನೂ ಕೂಡ ಕಟ್ಟಾಕಂತ ಅವಕಾಶ ಮಾಡುತ್ತೆ. ರೈತರಿಗೆ ಪವರ್ ಇದೆ ಹೊರತು ಯಾವ್ದು ಅಧಿಕಾರಿಗಳಿಲ್ಲ. ಹೌದಿಲ್ಲ? ಅದಕ್ಕೆ ಹೋರಾಟ ಇರಬೇಕು. ಎಲ್ಲಿಂದ ಬಂದ್ರು ಪೊಲೀಸ್ ಇಲಾಖೆ ಅವ್ರು ಏನಾದ್ರು ಅವ್ರನ್ನ ಸಂಬಳ ಕೊಡ್ತಾರೆ ರೈತರು. ಪ್ರತಿಯೊಂದು ಅಧಿಕಾರಿಗಳು ನಾವು ಸಂಬಳ ಕೊಡ್ತಾರೆ ರೈತರು. ಪೊಲೀಸ್ ಆಗಿದ್ದಾರೆ, ಇನ್ಸ್ಪೆಕ್ಟರ್ ಆಗಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಅವ್ರು ಏನ್ ಮಾಡ್ತಾರೋ ನಾವು ಅವ್ರ ಬಗ್ಗೆ ಮಾತಾಡಿದ್ರೆ ಅನ್ನೋ ಭಯ ಇರಬಾರ್ದು. ತೆರಿಗೆ ಬಿದ್ದು ನಾವು ಅವ್ರ ಮೇಲೆ ಪಟ್ಟಾಕಿ ಕೇಸ್ ಮಾಡೋದು ಅವಕಾಶ ಇರುತ್ತೆ. ಎಲ್ಲರೂ ಪ್ರತಿಯೊಂದು ವಿಚಾರ ತಿಳಿದು ಹೋರಾಟ ತಿಳಿಯಬೇಕು. ಹಾಗೂ ನಮ್ಮ ರೈತ ಮಿತ್ರರೇ ಮತ್ತು ಪತ್ರಕರ್ತರೆ, ಇವತ್ತು ಪ್ರೊಫೆಸರ್ ಮಂಜುನಾಥ್ ಅವರ 89ನೇ ಜನ್ಮದಿನದ ಅಂಗವಾಗಿ ಏನು ರೈತ ಹೋರಾಟ ದಿನವಾಗಿ ಆಚರಣೆ ಮಾಡೋದು ಇದರಿಂದಾನೇ ಸೋಮಣ್ಣ ಅವರೆಲ್ಲರೂ ತುಂಬ ಖುಷಿ
ಆಯಿತು. ನಂದು ಇವತ್ತು ಬೇರೆ ಕಡೆ ಪ್ರೋಗ್ರಾಮ್ ಇತ್ತು ಅಂದರೆ ಇನ್ನೇನು ಮಾಮೂಲಿ ರೈತ ಕೆಲಸ ಅಂತಂದಾಗ 2 ಕಡೆ ಜಮೀನಲ್ಲಿ ಕಳೆ ಹೊಡೆಯಕ್ಕೆ ಬರೋದು ಕೆರೆಯಿಂದ ಅವ್ರು ನೀವು ಬೇಡಪ್ಪ ಬರೋದು ಇಂಪಾರ್ಟೆಂಟು ಒಂದು ಬೇರೆ ಕಾರ್ಯಕ್ರಮ ಇದೆ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ರೈತರದು ಅಂತ ಹೇಳಿದ್ರೆ ಮಾಮೂಲಿ ಕೆಲಸಗಳಿದ್ದಿದ್ದೆ, ಅದ್ರ ಜೊತೆಗೆ ಅದು ನಾಳೆಗೆ ಮಾಡ್ಕೋಬೋದು. ಇದು ಒಂದು ಅವಕಾಶ ಸಿಗಲ್ಲ, ಹಾಗಾಗಿ ಭಾಗವಹಿಸಿದ್ದೀನಿ. ನಮಗೆ ರೈತದ್ದು ಸಂಪರ್ಕ ಏನು ಬಂದಿದೆ ಅಂತ ಹೇಳಿದ್ರೆ, ನಾವೇನು ವ್ಯಾಪಾರಸ್ಥರು, ನಮ್ಮಪ್ಪ ರಿಯಲ್ ಎಸ್ಟೇಟ್, ಇತ್ತೀಚೆಗೆ ರಿಯಲ್ ಎಸ್ಟೇಟ್, ಮುಂಚೆ ರೈತಾಪಿ ಕೆಲಸನ ಮಾಡ್ಕೊಂಡೆ, ಅದನ್ನು ನೋಡಿದ್ವಿ. ಮತ್ತು ಈಗ ನಾನು ಕೂಡ ವ್ಯಾಪಾರ ಮಾಡ್ಕೊಂಡು ಅದನ್ನ ಮುಗಿಸಿ ಮಧ್ಯದಲ್ಲಿ ಈಗ ವ್ಯಾಪಾರಸ್ಥ ಆಗಿದ್ದೆ, ಈಗ ಕಂಪ್ಲೀಟ್ ರೈತ ಆಗಿದೆ. ನಾವು ಈಗ ಶ್ರೀಗಂಧ ಬೆಳೆಯೋದು ಎಲ್ಲರಿಗೂ ಗೊತ್ತಿದೆ. ಸೊ ರಾಜ್ಯದಲ್ಲೇ ನಾನು ಪ್ರಥಮವಾಗಿ ಬೆಳೆದು ಮಾರಾಟ ಮಾಡಿ ದುಡ್ಡು ತಗೊಂಡ್ರ ಅಂತ ಇಂಥ ಶ್ರೀಗಂಧ ಬೆಳೆದಿರೋಂಥ ಶ್ರೀಗಂಧ ಅಂದರೆ ಇಡೀ ಪ್ರಪಂಚದಲ್ಲಿ ನಂಬರ್ 1 ಶ್ರೀಗಂಧ ಬರೋದು ನಮ್ಮ ಕರ್ನಾಟಕದಲ್ಲಿ. ಹೀಗಾಗಿ ನಮ್ಮ ಕರ್ನಾಟಕನೇ ಗಂಧದ ಗುಡಿ, ಗಂಧದ ನಾಡು, ಚಿನ್ನದ ನಾಡು ಅಂತ ಹೇಳ್ತಾರೆ. ಇಂಥ ಒಂದು ಶ್ರೀಗಂಧನ ಇಡೀ ಪ್ರಪಂಚದಲ್ಲಿ ಕ್ವಾಲಿಟಿ ಬರ್ತಾ ಇದೆ. ಹಂಗಾಗಿ ನಮ್ಮ ಫಿಲಮ್ ಇಂಡಸ್ಟ್ರೀಸ್ನ ನಮ್ಮ ರಾಜ್ಕುಮಾರ್ ಇಂದ ಹಿಡಿದು ವಿಷ್ಣುವರ್ಧನ್ ಮತ್ತು ಈಗ ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಗಂಧದ ಗುಡಿ ಅನ್ನೋ ಪಿಕ್ಚರ್ ಇಷ್ಟೆಲ್ಲ ಇದ್ದು ಮಾತೃ ಇಲಾಖೆ ನಮಗೆ ಯಾವುದು ಅಂದರೆ ಅರಣ್ಯ ಇಲಾಖೆ. ಸೊ ಅಂಥ ಮಾತೃ ಇಲಾಖೆ ಫಸ್ಟಿಗೆ 20 ವರ್ಷದ 2001 ಪರ್ಮಿಷನ್ 2002 ಶ್ರೀಗಂಧ ಬೆಳೀರಿ ಅಂತ ಶ್ರೀಗಂಧ ಬೆಳೀರಿ ಅಂತ ಕೊಟ್ಟ ಮೇಲೆ ನಾವೆಲ್ಲ ಶ್ರೀಗಂಧ ಬೆಳೆಯೋದಕ್ಕೆ ಅವಾಗ 2005ಕ್ಕೆ ನನಗೆ ಗೊತ್ತಾಯಿತು. 2005ಕ್ಕೆ 3-4 ತುಂಬ ಬರಗಾಲ ಆದಾಗ ತೋಟ ಅಡಿಕೆ ತೋಟ ಉಳ್ಗೋಯ್ತು. ಒಳ್ಳೆ ಆದಾಯ ಬರ್ತಿತ್ತು ಅಂತಂದು 12 ವರ್ಷ ತೋಟ ಉಳ್ಗೋಯ್ತು. ಒಳಗೋಗಿರೋಂಥ ಸಂದರ್ಭದಲ್ಲಿ ನಾನು ಬೇರೆ ಇದು ಮಾಡಬೇಕು ಅಂತ ಪ್ರಶ್ನೆ ಅಂದಾಗ ಸಾಗುವಾನಿ ಗಂಧ ಇದೆಲ್ಲ ಬೆಳ್ಕೊಂತ ಬಂದೆ. ಇತ್ತೀಚೆಗೆ ಈಗೇನು ನಮ್ಮ ಬೈಪಾಸ್ ಆಗ್ತಾ ಇದೆ, ಈ ಬೈಪಾಸಿಗೆ ನಮ್ಮದು ಒಟ್ಟು 8 ಎಕರೆ ಜಾಗದಲ್ಲಿ ಶ್ರೀಗಂಧವನ್ನು ಬೆಳೆಸಿದ್ದೀವಿ. ಅದೇ ಥರ ಅದಕ್ಕಿಂತ ಮುಂಚೆ 18, 19, ಈಗ 20ನೇ ವರ್ಷ ದೋರ್ನಾಳಲ್ಲಿ ಮಾಡಿದೆ. ದೋರ್ನಾಳಲ್ಲಿ ಆದಮೇಲೆ ಫ್ಯಾಕ್ಟ್ರಿ ಎದುರಿಗೆ ಇನ್ವೆಸ್ಟ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ಹಳಿಯೂರ ಹತ್ರ ಈ ಬೈಪಾಸ್ ಆಗ್ತದೆ, ಅಲ್ಲೂ ಶ್ರೀಗಂಧ ಹಾಕಿದ್ದೀನಿ. ಬೆಲೆನಳ್ಳಿ ಹಾಕಿದ್ದೀನಿ, ಶಿವಪುರದಲ್ಲಿ ಹಾಕಿದ್ದೀನಿ, ಈಗ ಕಲತಿರಿ ಅಂತ. ಈ ರೀತಿ ಆಗಿದಾಗ ಈ ಹಳಿಯೂರು ಜಾಗದಲ್ಲಿ ಬೈಪಾಸ್ ಆಗಿದಾಗ ಆ ಬೈಪಾಸಿಗೆ ನಮ್ಮದು 3-3.25 ಎಕರೆ ಜಾಗ ಹೋಗ್ತದೆ. 3-3.25 ಎಕರೆ ಅಂತ ಹೇಳಿದ್ರೆ ನನ್ನ ಒಬ್ಬನ ಹೆಸರಲ್ಲಿಲ್ಲ. ನಾವೆಲ್ಲ ಏನು ಮಾಡಿದ್ವಿ, ನಮ್ಮೊಬ್ಬರು ಲೇಔಟ್ ಮಾಡ್ತಾರಲ್ಲ ಆ ರೀತಿ ಲೇಔಟಲ್ಲಿ ಶ್ರೀಗಂಧ ಹಾಕಿ ಬೆಳೆಸಿ ಅದನ್ನು ಮಾರಾಟ ಮಾಡಿ ಆದಾಯನ ಯಾರು ತಗೊಂಡಿರ್ತಾರೆ ಅವ್ರಿಗೆ ಆದಾಯ ಕೊಡಾಗ್ತಿತ್ತು. ನಾವು ಅವ್ರಿಗೆ ಶೇರ್ ಮಾಡ್ತೀವಿ. ಆದಾಯನೂ ಬರುತ್ತೆ, ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅದಕ್ಕಿಂತ 4 ಪಟ್ಟು ಶ್ರೀಗಂಧದಿಂದ ಆದಾಯ ಬರುತ್ತೆ. ಡಿಸ್ಟ್ರಿಕ್ಟ್ 20 ವರ್ಷದಿಂದ ಮಾಡ್ತಾ ಇದ್ದೀವಿ. ಆ ಜಾಗ ರಸ್ತೆಗೆ ಹೋಗ್ಬಿಡ್ತಾರೆ. ರಸ್ತೆಗೆ 3-3.25 ಎಕರೆ ಹೋಗಿದೆ. ಅಂದರೆ ಒಂದು ಸೈಟ್ ಮಾಡಿರೋ ಲೆಕ್ಕದಲ್ಲಿ 3 ಸೈಟ್ ಹೋಗಿದೆ. ಆ 3 ಸೈಟಲ್ಲಿ 22 ಜನದಲ್ಲಿ ಕೆಲವರು 1, 2, 3, 4 ಈ ರೀತಿ 22 ಜನದ್ದು ಸೈಟ್ಗಳು ಹೋಗಿದೆ. ಸೊ 22 ಜನ ಸೈಟ್ ಹೋದ್ಮೇಲೆ ಅದಕ್ಕೆ ಒಂದು ವ್ಯಾಲ್ಯೂಯೇಷನ್ ಅಂತ ಫಿಕ್ಸ್ ಮಾಡಬೇಕು. ಆ ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡೋದಕ್ಕೆ ಸರ್ಕಾರಕ್ಕೆ ಈ ನ್ಯಾಷನಲ್ ಹೈವೇ ಅವರು ಅವ್ರದ್ದೊಂದು ಏಜೆನ್ಸಿ ಮುಖಾಂತರ ಮಾಡಿಸ್ಬೇಕು. ಮಾಡ್ಲಿಕ್ಕಾಗಲಿಲ್ಲ. ಅವ್ರು ನಾವು ಮಾಡಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸರಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಷ್ಟ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಳತೆ ಪಟ್ಟಿ ಎಲ್ಲ ಮಾಡಿ ಇಲ್ಲಿ ನಮ್ಮ ಲೋಕಲ್ ಆಫೀಸರು DF ಅವರು ಅವ್ರ ಮೇಲಿನ ಅಧಿಕಾರಿ ಹತ್ರ ಯಾವ ರೀತಿ ಇದನ್ನು ವ್ಯಾಲ್ಯೂಯೇಷನ್ ಮಾಡಬೇಕು, ನಮ್ಮ ಹತ್ರ ಮಾನದಂಡ ಇಲ್ಲ, ಯಾವ ರೀತಿ ಮಾಡಬೇಕು ಅಂತ ಕೇಳಿದಾಗ ಅವರು CCF ಅವ್ರ ಮೇಲಧಿಕಾರಿಗಳು KSTL ಮೈಸೂರು ಸೈನ್ಸ್ ಸೋಪ್ ಫ್ಯಾಕ್ಟ್ರಿ ಇದೆಯಲ್ಲ ಅವರು ಶ್ರೀಗಂಧ ತಗೊಂತಾರೆ, ಮಾರಾಟ ಮಾಡ್ತಾರೆ. ಅವರಿಗೆಲ್ಲ ನಾಲೆಡ್ಜ್ ಇರುತ್ತೆ. ಮಾಡಿದಾಗ ಅವರು ಒಂದು ವ್ಯಾಲ್ಯೂಯೇಷನ್ ಮಾಡಿಕೊಡ್ತಾರೆ. ತುಂಬ ಸಂತೋಷ ಆಗುತ್ತೆ. ಮೊದಲು ಮಾಮೂಲಿ 15 ವರ್ಷಕ್ಕೆ ಅಂತ ಎಲ್ಲ ಮಾಡಿಕೊಡೋರು. ಹಿಂದೆ ಒಬ್ಬರು 17ನೇ ಇಸ್ವಿನಲ್ಲಿ ಈ ಹೈಟೆನ್ಷನ್ ಬೈರೋದಾಗ ಒಬ್ಬ ರೈತರಿಗೆ ಒಂದು ಗಿಡಕ್ಕೆ 82,000 ರೂಪಾಯಿ ಅಂತ ಕೊಟ್ಟರು. ಆ ಪರಿಹಾರನ ಕೊಡ್ತಾರೆ, ನಾವು ತಿಳ್ಕೊಂಡಿರ್ತೀವಿ. ಆಮೇಲೆ ಇನ್ನು ನನಗೆ ಇದು ಕುತೂಹಲ ಜಾಸ್ತಿ ಇರೋದ್ರಿಂದ ನಾವು ಅದರಿಂದ ಫಾಲೋಅಪ್ ಮಾಡ್ಕೊಂಡು ಎಲ್ಲಿ ಏನು ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡ್ತೀವಿ. ನಾನು KSDL ಸಂಪರ್ಕ ಇದ್ದಿದ್ದಿಲ್ಲ. ಅವನು ಶ್ರೀಗಂಧ ಬೆಳೆಯೋದಕ್ಕೆ ಉತ್ತೇಜನ ಕೊಡಬೇಕಲ್ಲ. ಹಾಗಾಗಿ ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ಕಾರ್ಯಕ್ರಮಗಳನ್ನೆಲ್ಲ ಮಾಡಿಸ್ತಾ ಇದ್ರು. ಬೇರೆ ರೈತರಿಗೆ ಅನುಕೂಲ ಆಗಲಿ, ಅವರು ಶ್ರೀಗಂಧ ಬೆಳೀಲಿ, ಅವರು ಶ್ರೀಮಂತರಾಗಲಿ. ಆ ಸಂಪರ್ಕ ಐತಲ್ಲ, ಆ ಸಂಪರ್ಕದ ಮೂಲಕ ಅವ್ರ ಹತ್ರ ಹೋಗಿ ಕೇಳಿದ್ರು, ನಮ್ದು ಈಗ ರಸ್ತೆಗೆ ಹೋಗ್ತಾ ಇದೆ, ದಯವಿಟ್ಟು ನಮಗೆ ಇದಕ್ಕೆ ಜೀವಿತಾವಧಿದು ನೀವು ವ್ಯಾಲ್ಯೂಯೇಷನ್ ಮಾಡಿಕೊಡ್ಬೇಕು. ಈ ತೆಂಗು, ಅಡಿಕೆ, ಮಾವು, ಹುಣಸೆಗೆಲ್ಲ ಕೊಡ್ತಾರಲ್ಲ ಆ ರೀತಿ ನಮಗೆ ಶ್ರೀಗಂಧಕ್ಕೆ ವ್ಯಾಲ್ಯೂಯೇಷನ್ ಮಾಡಿಕೊಡ್ಬೇಕು. ಆಯಿತು, ನೀವು ಏನೇನು ಮಾಡಿದಿರೋ ಒಂದಿಷ್ಟು ಮಾಹಿತಿ ತಗೊಂಡ್ಬನ್ನಿ ಅಂತೇಳಿ ನಮಗೆ ಒಂದಷ್ಟು ಮಾಹಿತಿ ಕೇಳಿದ್ರು. ನಾನು ಮಾಹಿತಿ ತಗೊಂಡೋದೆ. ಮಾಹಿತಿಗೆ ಹೆಂಗೆ ಮಾಹಿತಿ ಅಂದರೆ ಪ್ರಥಮವಾಗಿ ಇಡೀ ರಾಜ್ಯಕ್ಕೆ
ರಾಜ್ಯಕ್ಕಲ್ಲ ದೇಶಕ್ಕೆ ವಿದೇಶಕ್ಕೆ ಕೂಡ ನಾನು ಪರಿಚಯ ಮಾಡ್ತಿದ್ದೆ. ಹೆಂಗೆ ಅಂತ ಹೇಳಿದ್ರೆ ಶ್ರೀಗಂಧ ಬೆಳೆದಿರೋದನ್ನ ಯಾರಿಗೂ ಗೊತ್ತಿರಲಿಲ್ಲ. ಸೊ ಅದನ್ನ ಪ್ರಚಾರಕ್ಕೆ ಗೊತ್ತಿರಲಿಲ್ಲ. ಅದನ್ನ ನಾನೊಂದು ದಿವಸ ಸಾಹೇಬರು ಭೇಟಿ ಮಾಡಕ್ಕೆ ಹೋಗಿದ್ದೆ. ನನ್ನ ತಂದೆಯವರಿಗೆ ಹಾರ್ಟ್ ಆಪರೇಷನ್ ಆಗಿತ್ತು. ಅದು ವಿಶೇಷ ಅಂತೇಳಿ ನಾನು ನಮ್ಮ ಅಪ್ಪರು ಹೇಳಿದ್ರು, ಅನಂತನಾಡಿಗೆ ಹೋಗಿ ಕೊಟ್ಟು ಬಾರಪ್ಪ, ಇದನ್ನ ಒಂದು ಸುದ್ದಿ ಮಾಡ್ತಾರೆ. ಅವ್ರ ಮನೆಗೆ ಹೋಗಿದ್ದೆ. ಹೋಗಿ ಅವ್ರಿಗೆ ಎಷ್ಟು ವರ್ಷದಿಂದ 2009ರಲ್ಲಿ ಅವಾಗ ಸಾಹೇಬ್ರಿಗೆ ಹೋಗಿ ಅದನ್ನ ಕೊಟ್ಟ ಮೇಲೆ ಅವರು ಅದನ್ನ ನೋಡಿದ್ರು. ಇದೇನು ನಾನು ವಿಚಾರ ಮಾಡ್ತೀನಿ ಅಂತ ಹೇಳಿದ್ರು. ನೀನೇನು ಮಾಡ್ತಾ ಇದೀಯ? ನಮ್ಮ ಅವರ ಪರಿಚಯ ಅದಕ್ಕಿಂತ ಮೊದಲೇ ಇತ್ತು. ನಂದೊಂದು ಎಲೆಕ್ಟ್ರಾನಿಕ್ಸ್ ಶೋರೂಮ್ ಇತ್ತು, ಅಂಗಡಿ ಇತ್ತು. ಸೊ ಅವರು ಅದರಿಂದ ಈಗೇನು ಮಾಡ್ತಾ ಇದೆಯಾ ಮಗು ಅಂತ ಕೇಳಿದ್ರು. ಸ್ವಾಮಿ, ನಾನೀಗ ಶ್ರೀಗಂಧ ಬೆಳೀತಾ ಇದ್ದೀನಿ. ಆಶ್ಚರ್ಯ, ಏನು ಶ್ರೀಗಂಧ ಬೆಳೆಯೋಕ್ಕೆ ಹೆಂಗೆ ಸಾಧ್ಯ ಅಂತೇಳಿ ನಾನು ನೋಡ್ಬೇಕಲ್ಲ. ತುಂಬ ಖುಷಿ ಆಯಿತು. ಯಾರೋ ಬಂದು ನಾವು ಮಾಡೋಂಥದ್ದೇನು ನೋಡ್ತೀವಿ ಅಂತ ಹೇಳಿದ್ರೆ ಅಂತ ಹೇಳಿದ್ರಲ್ಲ ಅಂತೇಳಿ ಕರ್ಕೊಂಡು ಹೋಗಿ ತೋರ್ಸಕ್ಕೆ ಹೋದೆ. ಅಲ್ಲಿವರೆಗೂ ಈ ಮಾಧ್ಯಮದ ಪ್ರಚಾರದ ಬಗ್ಗೆ ನನಗೆ ಗೊತ್ತಿಲ್ಲ. ಮಕ್ಕಳಿಗೆ ಭಾಗದಲ್ಲಿ ತುಂಬ ಕಿರುಕುಳ ಕೊಡ್ತಾ ಇದ್ರು. ಇವ್ರಿಗೇನು ಜಾಗ ಹೋಗೋದಿರಲಿಲ್ಲ. ಆದರೆ ಆ ಭಾಗದ ಜನಗಳಿಗೆ ಕಿರುಕುಳ ಆಗ್ತಾ ಇತ್ತು. ಅವ್ರು ನೋಟಿಸ್ ಕೊಡಲಿ, ಕುತ್ಕೊಂಡು ಬಗೆಹರಿಸ್ಕೊಳ್ಳಿ. ಸಮಸ್ಯೆಗಳಿದ್ದಾವೆ, ಅದು ಪರಿಹಾರ ಹೆಂಗಾಗಬೇಕು ಅಂದರೆ, ಮೊಸರು ಇಡ್ಲಿ ಕೆಟ್ಟೋಗ್ಬೇಕು, ತಿನ್ನೋಕೆ ಬರೋದಿಲ್ಲ, ಕಡಗೋಲು ಬೇಕು, ಅಗ್ಗನ ಬೇಕು. ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಒಂದು ಜ್ಞಾನ ಇರುತ್ತೆ. ರೈತರನ್ನ ಗೌರವದಿಂದ ಕರೆದು ಮಾತಾಡಬೇಕು. ಅವ್ರು ಮಾಡಿದ ತಪ್ಪಿಗೆ ಇಂದ ಅಜ್ಜ ಕಾಲದಿಂದ ಬಂದು ಉಳಿಮೆ ಮಾಡ್ಕೊಂಡು ಬಂದಿರ್ತಾರೆ. ಅಂತ ಭೂಮಿನ ಸಾಗುವಳಿ ಮಾಡ್ಕೊಂಡು ಅದ್ರ ಬೆಳೆ ಬೆಳೆದು ತಂದು ಮಾರ್ಕೆಟ್ಗೆ ಹಾಕ್ತಾರೆ. ಆ ಅನ್ನನ ಎಲ್ಲರೂ ತಿಂತಾರೆ. ಆದರೆ ಅದೇ ಒಬ್ಬ ರಾಜಕಾರಣಿ ಆ ಭೂಮಿನ ಒತ್ತುವರಿ ಮಾಡಿದರೆ ಅಲ್ಲಿ ಆಹಾರ ಉತ್ಪಾದನೆ ಆಗಿ ಅಲ್ಲಿ ಬೀಳು ಬಿದ್ದಿರುತ್ತೆ ಅಂತ ಕೃಷಿ ಮಾಡ್ತಕ್ಕಂಥ ರೈತರಿಗೆ ನೋಟಿಸ್ ಕೊಟ್ಟು ಬೆಂಗಳೂರಿಗೆ ಭೂ ಕಬಳಿಕೆ ನ್ಯಾಯಮಂಡಳಿ ಬರೀ ಅಂತ ಹೇಳ್ತಾರೆ. ಭೂ ಕಬಳಿಕೆ ನ್ಯಾಯಮಂಡಳಿಗೆ ಹೋಗ್ಬೇಕಾದ್ರು ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು, ಒಬ್ಬ ರೈತರಲ್ಲ. ಕುಡಿಬಾರ್ದು. ಯಾರು ಬರ ರೈತರು ಅಂತಾನೆ ಅಲ್ಲ, ದುಡ್ಡು ತಿನ್ನೋರು ಯಾರಿದ್ದಾರೆ, ರೈತರನ್ನ ಒಳಗೆ ತಿನ್ನೋರ ವಿರುದ್ಧ ದುಡ್ಡು ತಿನ್ನೋರೆಲ್ಲ ಒಂದಾಗಿ ಅವ್ರಿಗೆ ಎಗಲು ಕೊಟ್ಟು ನಾವು ಇದೀವಿ ಅಂತೇಳಿ ಬೆನ್ ತಡ್ಬೇಕು. ನಾನು ಇದ್ದೀನಿ, ಎಗರುಬೇಡ, ಸಾಯಿಬೇಡ, ನಿನಗೆ ಏನು ಕಷ್ಟ ಬೇಕು ಅಂತ ಕೇಳೋದನ್ನ ಕಲ್ತ್ಕೊಳ್ರಿ. ಒಂದು ಬೀದಿ ನಾಯಿ ಇನ್ನೊಂದು ಬೀದಿ ನಾಯಿಗಳನ್ನ ಬಿಟ್ಕೊಳಲ್ಲ, ಓಡಿಸ್ತವೆ. ಅವ್ರ ಶಕ್ತಿ ಇರಲಿ ಇಲ್ಲದೆ ಅಲ್ಲಿ ಕೂಗಾಡ್ತವೆ. ನಾಯಿಗಳಿಗೆ ನಾವೆಲ್ಲ ಒಂದೊಂದು ಪ್ರಜ್ಞೆ ಇದೆ. ಅವು ಹಾಕಿದ ಜಾಗದಲ್ಲಿ ನಾವೇನು ಹಾಕ್ತೀವಿ ಆ ಜಾಗದಲ್ಲಿ ಇರ್ತವೆ. ಬೇರೆಯವ್ರನ್ನ ಬಿಡ್ಕೊಳ್ಳೋದು ಬಹು ಅಂತ ಅವರು ಏನು ಮಾಡೋಕ್ಕಾಗ್ತಾರೆ ಅಟ್ಲೀಸ್ಟ್ ನಮ್ಮನ್ನು ಎದುರಿಸ್ತವೆ ಯಾರೋ ಬಂದಾನೆ ಅಂತ. ಆದರೆ ಭ್ರಷ್ಟಾಚಾರ ಬಂದಾಗಿ ಮಾರ್ಕೆಟಿಗೆ ಬೇರೆ ದಲ್ಲಾಳಿಗಳು ರೈತರನ್ನ ಎಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ರೈತರಿಗೆ ಹಿಂಸೆ ಕೊಡ್ತಕ್ಕಂಥವ್ರು ಯಾರೇ ಆಗಿರಲಿ, ಅವನು ಬಂಡವಾಳಶಾಹಿನೇ ಇರಲಿ, ಮೀಟರ್ ಬಡ್ಡಿ ದಂಧನೆ ಮಾಡಿ ಆಗಿರಲಿ, ರಾಜಕಾರಣಿಗಳಾಗಿರಲಿ, ಯಾವುದೇ ಇಲಾಖೆ ಅಧಿಕಾರಿಗಳಾಗಿರಲಿ, ಯಾರಿಗೂ ಕೈ ಕಟ್ಟಿ ಸಾಹಸ ಅಂತ ತಲೆ ಕಟ್ಕೊಂತ ಅಲ್ಗಿಂತ ಕೆಲಸಗಳು ಯಾರು ಮಾಡಬೇಡ್ರಿ. ರೈತ ಸಂಘಕ್ಕೆ ಬರ್ರಿ, ಮೆಂಬರ್ಶಿಪ್ ತೊಗೊಳ್ರಿ, ಸಾಲ ಕೇಳ್ರಿ, ನಿಮ್ಮ ಸಮಸ್ಯೆಗಳು ಏನೇ ಹೇಳ್ರಿ, ನಮ್ಮ ಫೋನ್ ನಂಬರ್ ಕೊಡ್ತೀವಿ, ಕಾರ್ಡ್ಗಳು ಕೊಡ್ತೀವಿ, ಫೋನ್ ಮಾಡಿರಿ. ಆಂಬುಲೆನ್ಸ್ ಥರ ಸರ್ವಿಸ್ ಕೊಡ್ತೀವಿ. 24 ಗಂಟೆ ಒಳಗೆ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ. ಕೋರ್ಟಿಗೆ ಹೋದ್ರೆ ಮಾತ್ರ ನ್ಯಾಯಾಧೀಶಕ್ಕಾಗಿರುತ್ತೆ. ಆಫೀಸ್ ಕೆಲಸಗಳು ಏನಿರಲಿ 24 ಗಂಟೆ ಒಳಗೆ ನಾವು ಬಗೆಹರಿಸ್ತೀವಿ, ನಿಮಗೆ ಎಲ್ಲೂ ಕೊಡ್ತೀವಿ ಅಂತ ಹೇಳ್ತೀವಿ. ಆದರೆ ಸಾಲ ಕಂಜಿ ಯಾರು ಸಾಯ್ಬೇಡ್ರಿ. ಅತ್ಯಾಚಾರ ಮಾಡೋರು ಈಗ ಉದಾಹರಣೆ ಜೈಲಾಗಿದ್ದಾರೆ, ಅವರೆಲ್ಲ ಹೆಸರು ನಾನು ಹೇಳೋಲ್ಲ. ಯಾರ್ಯಾರು ಜೈಲಿಗೆ ಹೋಗಿದ್ದಾರೆ, ಯಾರು ಹೆಣ್ತರ ಮೇಲೆ ಕಣ್ಣು ಹಾಕಿ ಅಂತಾರೆ ಹೋಗ್ಲಿ, ಅವ್ರು ಸಾಯ್ಲಿ ಮನೆ ಮನೆಗೆ ಹಂಚ್ಕೊಂಡು. ಅನ್ನಕ್ಕೋಸ್ಕರ ಸಾಲ ಮಾಡ್ಕೊಂಡವರು ಮರ್ಯಾದೆ ಹೊತ್ತಂತ ಯಾರು ಸಾಗಲ್ಲ. ನಿಮ್ಮ ಜೀವನ ಮತ್ತು ತರಕ್ಕಾಗಲ್ಲ. ನಿಮ್ಮ ಕುಟುಂಬ ನಿಮ್ಮನ್ನು ನಂಬ್ಕೊಂಡಿರ್ತೈತಿ. ನಿಮಗೋಸ್ಕರ ಹಿಂದೆ ಇವರೆಲ್ಲ ಜಾಗ ಕೊಟ್ಟಿದ್ದಾರೆ ರೈತರಿಗೋಸ್ಕರ. ಅವರ ಒಂದು ಹೆಸರಲ್ಲಿ ನಾವು ಕೂಡ ಹೋರಾಟ ಮಾಡೋಕ್ಕೆ ತನು ಮನ ಧನವಂತರ ತಗೊಂತೀವಿ. ಈಗ ಬ್ಯಾನರ್ ಮಾಡ್ಸೋಕ್ಕಿಲ್ಲ. ವಿಶ್ವಣ್ಣರಿಗೆ ಕೇಳಿದೆ, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅದು ದುಡ್ಡು ಹಾಕಿರು ಮಾಡ್ಕೊಂಬತ್ತೀನಿ. ನಾನು ಕಾಫಿ ಬಿಸ್ಕೆಟ್ ಕೊಡೋದು ಮಾಡಿದೆ. ಸೇರ್ಕೊಂಡಿದ್ದೀವಿ, ದೇಶಕ್ಕೆ ಅನ್ನ ಹಾಕ್ತೀನಿ, ನಾವೇ ಉಪವಾಸ ಇರೋಣ, ಒಂದೊಂದು ಊಟ ಕೊಡೋದು ಊಟ ತಗೊಂಡ್ರು. ಹಂಗೆ ಬೇಡುವ ನಾಲಿಗೆಯಲ್ಲಿ ನಿಯತ್ತಿದ್ದಾರೆ, ಕೊಡುವ ಕೈಗಳಿಗೆ ಕೊರತೆ ಇಲ್ಲ ಅಂತ ಒಂದು ಮಾತಿದೆ. ಆ ಮಾತಿನ ಅರ್ಥ ಏನಂದ್ರೆ, ಯಾರು ಒಳ್ಳೆ ಉದ್ದೇಶಕ್ಕೆ ಪ್ರಾಮಾಣಿಕ ಹೋರಾಟ ಮಾಡ್ತಾರೆ, ಭಗವಂತ ಯಾವುದೋ ಮೂಲಕ ಅಲ್ಲಿ ಒಂದು ಒಳ್ಳೆ ಕೆಲಸಕ್ಕೆ. ಈಗ ನಮ್ಮ ಬೈಕ್ ಕಳಿಸೋದ್ರಿಂದ ನಡ್ಕೊಂಡು ಬಂದ್ರು ಯಾಕೆ? ವಿಚಾರ ಮೇಲಿನ ಗೌರವಕ್ಕೆ. ಅದೇ ರಾಜಕಾರಣಿಗಳಾದ್ರು ಬೇರೆ ತಪ್ಪಿಸ್ಕೊಂಡ್ಬಂದವರು ಗೌರವದಿಂದ ಬಂದರು. ನಮ್ಮ ತನಿಖೆಯಲ್ಲಿ ಪತ್ರಿಕೋದ್ಯಮ ಅಂದರೆ ಒಂದು 50-60 ವರ್ಷಗಳಿಂದ ಸ್ವಾತಂತ್ರ್ಯ ನಂತರ ಯಾವ ಉದ್ದೇಶಕ್ಕೋಸ್ಕರ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಜನಗಳ ಜಾಗೃತಿ ಮೂಡಿಸಲಿಕ್ಕೆ ಒಂದು ಪತ್ರಿಕೋದ್ಯಮ ಅಂತ ಬಂತು. ಆ ಒಂದು ಉದ್ದೇಶವನ್ನು ಇವತ್ತಿಗೂ ಕೂಡ ತಮ್ಮ ಹೃದಯದಲ್ಲಿ ತುಂಬಿಕೊಂಡು ಪ್ರಾಮಾಣಿಕವಾಗಿ ಆ ವೃತ್ತಿ ಕಳಂಕ ಬರೆದಂಗೆ ಸೇವೆ ಸಲ್ಲಿಸ್ತಾರೆ ಅಧಿಕಾರಿಗಳು. ರೈತ ವಿಚಾರಗಳು ಏನೇ ಇರಲಿ, ನಾವು ಹೇಳಿದ್ರೆ ಮತ್ತೊಂದು ಪರೀಕ್ಷೆ ಮಾಡಿದ್ರೆ ನಂಬಿಕೆಯಿಂದ ವರದಿ ಮಾಡ್ತಾರೆ.
ನಮಗೆ ಮನಿ ಬಂದವರಿಗೆ ಅತಿಥಿ ದೇವೋಭವ ಅಂತೀವಿ, ನಮ್ಮ ಪಾಠ ಕಲಿಸಿದವರಿಗೆ ಗುರು ದೇವೋಭವ ಅಂತೀವಿ, ಆಚಾರ್ಯ ದೇವೋಭವ ಅಂತೀವಿ. ಇದೆಲ್ಲವನ್ನು ಮೀರಿದ್ದು ಮಾಧ್ಯಮ ದೇವೋಭವ. ಕಾರಣ ನಾವು ಸ್ಕೂಲಿಗೆ ಸೇರಿ ಆ ಮಕ್ಕಳುಗಳಿಗೆ ಆ ಶಾಲೆ ಇರ್ತಕ್ಕಂಥ ಗುರುಗಳು ಅವ್ರಿಗೆ ಮಾತ್ರ ಪಾಠ ಮಾಡಿ ಗುರು ಅನಿಸ್ಕೊಳ್ಳೋಕೆ ಸಾಧ್ಯ. ಜನ್ಮ ಕೊಟ್ಟರೆ ಮಕ್ಕಳಿಗೆ ತಾಯಿ ಮಾತ್ರ ದೇವರನ್ನ ಸಾಧ್ಯ. ಆದರೆ ಇಡೀ ವ್ಯವಸ್ಥೆಯನ್ನು ಸರಿಪಡಿಸ್ತಕ್ಕಂಥ ಒಂದು ಶಕ್ತಿ, ಜ್ಞಾನ, ಆ ಒಂದು ಸಮಯ ಪ್ರಜ್ಞೆ, ಜಾಗೃತಿ ಮೂಡಿಸ್ತಕ್ಕಂಥ ಕರ್ತವ್ಯವನ್ನು, ಇಡೀ ವ್ಯವಸ್ಥೆ ಸರಿ ಮಾಡಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಪತ್ರಿಕಾ ಮಾಧ್ಯಮ ಮತ್ತು ಟಿವಿ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಮಾಡ್ತಾ ಇದ್ದಾರೆ. ಒಳ್ಳೆಯವರಿಗೆ ಎಲ್ಲರಿಗೂ ರೈತ ಸಂಘದ ಪರವಾಗಿ, ಇಂಥ ಹೋರಾಟಗಾರರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಕೆಟ್ಟವ್ರು ಯಾರಿಗೂ ನಾವು ವಿರೋಧ ಮಾಡಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಅವ್ರು ಯಾವುದಾದ್ರು ಅನಿವಾರ್ಯತೆಗೆ ಅವರು ಬುಕ್ ಆಗಿರ್ತಾರೋ ಅಂತ ಪರಿಸ್ಥಿತಿನ ಕೆಲವು ಭಯನೇ ಇರುತ್ತೆ. ಒಳ್ಳೆಯವ್ರ ಪರವಾಗಿ, ಒಳ್ಳೆ ವರದಿಗಾರರ ಪರವಾಗಿ ರೈತ ಸಂಘ ನಾವು ನಿಂತ್ಕೊಂತೀವಿ. ಅವ್ರಿಗೆ ಯಾಕಪ್ಪ ಅವ್ರ ಪರವಾಗಿಂತ ವರದಿ ಮಾಡಿದ್ಯಾ, ಈಗ ನಮ್ಮ ಪರವಾಗಿ ಸತ್ಯ ಇದ್ದಾಗ ಯಾವುದೇ ಇಲಾಖೆ ಅಧಿಕಾರಿಗಳಿಂದ ವರದಿ ಮಾಡ್ತಾರೆ. ಅವ್ರಿಗೆ ಏನಾದ್ರು ಫೋನ್ ಬಂದು ಅವ್ರಿಗೆ ತೊಂದರೆ ಆಗೋ ಸಂದರ್ಭದಲ್ಲಿ ನಾವು ಅವ್ರ ಪರವಾಗಿ ನಿಂತ್ಕೊಂತೀವಿ, ಅವ್ರ ಮನೆಗೆ ಬರ್ತೀವಿ. ಅದಕ್ಕೆ ತೊಂದರೆ ಆದರೆ ಅವ್ರು ನ್ಯಾಯವಾದರೆ ಮಾತ್ರ ಅವರು ಯಾವುದೇ ಜಾಹೀರಾತಿಗೂ ಅಗತ್ಯ ಕೊಡಲ್ಲ. ಅಲ್ವಾದಕ್ಕೆ ನ್ಯಾಯವಾದ ಕೊಡ್ತಾರೆ, ಜಾಹೀರಾತು ಬೇಕು ಒಳ್ಳೇದಕ್ಕೆ. ಹಾಗಾಗಿ ತಾವೆಲ್ಲ ಸೇರಿದ್ವಿ, ನಾವು ಒಬ್ಬನೇ ಮಾತಾಡೋ ಸೂಕ್ತ ಅಲ್ಲ. ಅಂಥವ್ರನ್ನ ಸ್ಮರಣೆ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕರೆ ನಮ್ಮ ಸೌಭಾಗ್ಯ. ಜಗತ್ತಿನ ರೈತ ನಾಯಕರ ಪಟ್ಟಿಯಲ್ಲಿ ಇವರಿದ್ದಾರೆ. ಇಂದುವೆ ಇನ್ನೆಂದುವೆ ಇವ್ರ ಹೆಸರು ಶಾಶ್ವತ. ರೈತ ಚಳವಳಿ ಹುಟ್ಟಿ ಹಾಕ್ತಾರೆ ರೈತರಿಗೋಸ್ಕರ. 1500 ಎಕರೆ ಜಮೀನ್ದಾರರ ಮಗ ಇವರು. ಇವ್ರಿಗೆ ಅವಶ್ಯಕತೆ ಇರಲಿಲ್ಲ. ಇವ್ರು ರಾಜಕಾರಣ ಅಂತ ಆಸೆ ಪಟ್ಟಿದ್ರೆ, ಕುರ್ಚಿಯ ವ್ಯಾಮೋಹ ಇವರಿಗೆ ಇದ್ದಿದ್ರೆ ಕರ್ನಾಟಕದ ವಿಧಾನಸೌಧ ಮುಖ್ಯಮಂತ್ರಿ ಅಲ್ಲ, ಡೆಲ್ಲಿ ಪಾರ್ಲಿಮೆಂಟಿನ ಮುಖ್ಯಮಂತ್ರಿ ಪ್ರಧಾನಿಯಾಗಿ ಇರ್ತಿದ್ರು ಪ್ರೊಫೆಸರ್ ಮಂಜುಸ್ವಾಮಿ ಅವರು. ರಾಜಕಾರಣಕ್ಕೆ ಆಸೆ ಪಡಲಿಲ್ಲ, ಅದು ಭ್ರಷ್ಟ ಕುತ್ಕೊಂತಾರೆ. ನನ್ನ ಜೊತೆಗಿರೋರು ಪ್ರಾಮಾಣಿಕ ಇರೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಹೋರಾಟಗಾರನ ಅಂತೇಳಿ ಹೋರಾಟನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ಸತ್ತೋಗಿದ್ದಾರೆ ಅಂದ್ರೂ ಕೂಡ ಅವ್ರ ವಿಚಾರಗಳು ಜೀವಂತವಾಗಿದ್ದಾವೆ. ವಿಚಾರಗಳು ಸಾಯೋದಿಲ್ಲ. ವ್ಯಕ್ತಿಗೆ ಒಂದು ಆಯ್ತು ಅವ್ರು ಮಾತ್ರ ಸಾಯ್ತಾರೆ. ಅವ್ರ ವಿಚಾರ ಗಟ್ಟಿ ಇರೋದಕ್ಕೆ ಇವ್ರು ನಮ್ಮ ಕುಟುಂಬದವರು ಅಲ್ಲ, ನಮ್ಮ ಊರಿನವರು ಅಲ್ಲ, ನಮ್ಮ ರಾಜ್ಯದವ್ರನ್ನ ಹೆಮ್ಮೆ ಇದೆ. ನಮ್ಮ ಮಂತ್ರಿಯವರು, ನಮ್ಮ ಅಜ್ಜಂದವ್ರು, ನಮ್ಮ ಯಾವುದೋ ಆರೋಗ್ಯಗಳು ಮಾಡಿಲ್ಲ. ನಾವು ಫೋಟೋಗಳಿಗೆ ಪೂಜೆ ಮಾಡಿಲ್ಲ, ಇದಕ್ಕೆ ಪೂಜೆನೂ ಮಾಡಲ್ಲ. ಆದರೆ ಇವರು ವಿಚಾರಗಳು ಓದ್ತಾ ಇದ್ರೆ ಕಣ್ಣ ನೀರು ಬರ್ತವೆ. ಅಂಥ ವ್ಯಕ್ತಿಗಳವರು. ಅವ್ರ ಬಗ್ಗೆ ಇನ್ನು ಮುಂದೆ ಹೆಚ್ಚಿನದಾಗಿ ಜಾಗೃತಿ ಮೂಡಿಸೋಣ. ಇಲ್ಲಿ ಬಂದಿರ್ತಕ್ಕಂಥ ನಾವೇನಿದ್ದೀವಿ, ಇಲ್ಲಿ ಒಬ್ಬೊಬ್ಬ ವ್ಯಕ್ತಿನೂ ಕೂಡ ಇಲ್ಲಿ ಬಂದು ಏನಾದ್ರು ಗೊತ್ತಿಲ್ಲ ಬಂದಿದ್ದಾರೆ, ಕೆಲವರು ವಿಚಾರ ಗೊತ್ತಿಲ್ಲ, ಸಾಮಾನ್ಯನ ಮಾಡ್ತಾ ಇದ್ದಾನೆ, ಏನು ಹೇಳ್ತಾರೆ ಒಂದು ಒಳ್ಳೆ ವಿಚಾರ ನಂಬಿಕೆಯಿಂದ ಬಂದಿದ್ದಾರೆ. ಈಗ ಬಂದಿರೋ ಹೇಳಿದ್ರೆ ಒಬ್ಬೊಬ್ಬರು ಕೂಡ ಅವ್ರು ಏನಂತ ಅವ್ರ ಶಕ್ತಿನ ಇನ್ನು ಮುಂದಿನ ದಿನಗಳು ತೋರಿಸ್ತಾರೆ. ಅವ್ರಿಗೆ ಗೊತ್ತಿರಲಿಲ್ಲ, ಬಂದಿದ್ದಾರೆ. ಇನ್ನು ಮುಂದೆ ಈ ತರೀಕೆರೆ ತಾಲೂಕಿನವರಿಗೆ ಯಾರಿಗೂ ತೊಂದರೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಈ 89ನೇ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ರೈತ ಸಮುದಾಯಕ್ಕೆ ಅವರು ನೀಡಿದ ಕೊಡುಗೆ, ಅವರು ಮಾಡಿದ ಹೋರಾಟವನ್ನು ನಾವು ಈ ದಿನ ನೆನಪನ್ನು ಮಾಡಿಕೊಳ್ತಾ ಅವರ ದಿನಾಚರಣೆಯನ್ನು ನಾವು ಅತಿ ಯಶಸ್ವಿಯಾಗಿ ನಡೆಸುತ್ತಾ ಮುಂದಿನ ದಿನಗಳಲ್ಲೂ ಕೂಡ ಈ ಜಗತ್ತಿರುವವರೆಗೂ ಅವರ ನೆನಪುಗಳನ್ನು ನಾವು ಮಾಡ್ತಾ ಅವರ ಮಾರ್ಗದರ್ಶನದಲ್ಲಿ ರೈತ ಸಮುದಾಯವನ್ನು ನಾವು ಮುನ್ನಡೆಸಿಕೊಂಡು ಹೋಗ್ತೇವೆ ಅಂತ ಈ ಸಂದರ್ಭದಲ್ಲಿ ನಾವು ಎಲ್ಲ ಅವರ ಆಶೋತ್ತರಗಳನ್ನು ಈಡೇರಿಸುವಂತ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರ ಮಾರ್ಗದರ್ಶನ ನಮಗೆ ಅತ್ಯಂತ ಸೂಕ್ತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಯುಗದ ಜಗದ ಸ್ವಲ್ಪ ರೈತ ನಾಯಕ ಪ್ರೊಫೆಸರ್ MD ಮಂಜುಸ್ವಾಮಿ ಅವರು ಹುಟ್ಟಿದ್ದು ನಮ್ಮ ಕರ್ನಾಟಕದಲ್ಲಿ. ಅವರ ವಿದ್ಯಾಭ್ಯಾಸವನ್ನು ಮೈಸೂರಿನಲ್ಲೇ ಮುಗಿಸ್ತಾರೆ. ಉನ್ನತ ವ್ಯಾಸಂಗಕ್ಕಾಗಿ ಜರ್ಮನಿಗೆ ಹೋಗ್ತಾರೆ. ಅಲ್ಲಿ ಇಂಟರ್ನ್ಯಾಷನಲ್ ಲಾ, ಅಂತಾರಾಷ್ಟ್ರೀಯ ಕಾನೂನಿನ ಪದವಿಯನ್ನು ಪಡ್ಕೊಂಡು ತನ್ನ ಸ್ವಾಭಿಮಾನಕ್ಕೆ, ಉದ್ಯೋಗ ಮಾಡ್ತಕ್ಕಂಥ ಜಾಗದಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ಮತ್ತೆ ಸ್ವದೇಶಕ್ಕೆ ಮರಳಿ ಅವ್ರು ಏನಾದ್ರು ಬಿಸ್ನೆಸ್ ಮಾಡ್ಬೋದಾಗಿತ್ತು, ಅವ್ರ ಜ್ಞಾನಕ್ಕೆ, ಇಲ್ಲ ವಕೀಲ ವೃತ್ತಿ ಮುಂದುವರಿಸ್ಬೋದಾಗಿತ್ತು. ರಾಜಕಾರಣಕ್ಕೆ ಬಂದಿದ್ರೆ, ರಾಜಕಾರಣದ ಆಸೆ ಇದ್ದಿದ್ರೆ ಈ ದೇಶದ ಪ್ರಧಾನಿ ಆಗಬೇಕಾಗಿತ್ತು. ಅವರು ಅದಕ್ಕೆ ಆಸೆ ಪಡದೆ ಈ ನಾಡಿನ ಜನರ ದುಡಿಯುವ ವರ್ಗದ ಪರವಾಗಿ ಮತ್ತು ಭಾಷೆ, ನಾಡು ನುಡಿಗಾಗಿ ತಮ್ಮ ಇಡೀ ಬದುಕನ್ನು ಫಸ್ಟ್ ಏಕ ವ್ಯಕ್ತಿಯಾಗಿ ಶುರು ಮಾಡ್ತಾರೆ. ಆನಂತರ ಪೂರ್ಣಚಂದ್ರ ತೇಜಸ್ವಿ ಅವರು, ಕಡಿದಾಳ್ ಶಾಮಣ್ಣವರು ಮತ್ತು ನಮ್ಮ ND ಸುಂದರೇಶ್ ಅವರು, HS ರುದ್ರಪ್ಪ ಅವರು, ಇಂಥವರ ಒಂದು ಸಹಯೋಗದಿಂದ ಈ ನಾಡಿನ ದುಡಿಯುವ ವರ್ಗದ ಜನರಿಗೆ ನ್ಯಾಯ ಸಿಗಬೇಕು. ಇವತ್ತು ಅವ್ರ ರಕ್ತ ಹೀರ್ತಾ ಇದ್ದಾರೆ ರಾಜಕಾರಣಿಗಳು, ಆಡಳಿತ ವ್ಯವಸ್ಥೆ ಸರಿ ಇಲ್ಲ ಅನ್ನೋ ಕಾರಣಕ್ಕೆ
ಕರ್ನಾಟಕ ರಾಜ್ಯ ರೈತ ಸಂಘವನ್ನ ಕಟ್ಟಿ ಅಲ್ಲಿಂದ ಶುರುವಾಗುತ್ತೆ. ಸ್ವಾತಂತ್ರ್ಯ ಚಳವಳಿಗಿಂತ ಹೆಚ್ಚಿನ ಜನ ಜೈಲು ಬರೋ ಚಳವಳಿಯಿಂದ ಮಾಡಿದ್ದಾರೆ, ಹೆಚ್ಚಿನ ಜನ ಜೈಲನ್ನು ಅನುಭವಿಸಿದ್ದಾರೆ ಸ್ವಾತಂತ್ರ್ಯ ಚಳವಳಿಗಿಂತ ಜಾಸ್ತಿ. ಆಗಿನಿಂದ ಶುರುವಾದಂಥ ಇವರ ಒಂದು ಕಾರ್ಯಕ್ರಮಗಳು ನಮ್ಮ ದೇಶದಲ್ಲಿ ನಮ್ಮ ದೇಶದ ಸಂಪತ್ತನ್ನು ಲೂಟಿ ಮಾಡಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿರ್ತಕ್ಕಂಥ ಭ್ರಷ್ಟರ ಪಟ್ಟಿಯನ್ನ ಕೊಡಿ ಅಂತ ಸ್ವಿಸ್ ಬ್ಯಾಂಕ್ ಮುಂದೆ ಹೋರಾಟವನ್ನ ಮಾಡಿರ್ತಕ್ಕಂಥ ಜಗತ್ತಿನ ಏಕೈಕ ನಾಯಕ ಮೊಟ್ಟ ಮೊದಲ ಬಾರಿಗೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಇವರು ಇಲ್ಲದೆ ಇದ್ದಿದ್ರೆ ನಮ್ಮ ದೇಶದಲ್ಲಿ ರೈತ ಚಳವಳಿ ಗಟ್ಟಿ ಆಗ್ತಿರ್ಲಿಲ್ಲ, ಕಟ್ಟಕ್ಕಾಗ್ತಿರ್ಲಿಲ್ಲ. ರೈತರಿಗೆ ಬೆನ್ನು ಮುರಿದು ಇಷ್ಟರಿಗೆ ಅವರೆಲ್ಲ ಮೂಳೆ ಸೌದೋಗಿರೋವು. ಆದ್ರೆ ನೀವು ನೆಟ್ಟು ನಿಂತ್ಕೊಳ್ಳಿ ನಾನು ಅದೀನಿ ಅಂತೇಳಿ. ರೈತ ಎಂದರೆ ಭಾರತ ಎಂದರೆ ರೈತ ಸಾಲಗಾರನಲ್ಲ, ಸರ್ಕಾರವೇ ಬಾಕಿದಾರ ಅಂತ ಹೇಳ್ತಾ ಅಂತ ಘೋಷಣೆಗಳನ್ನು ಮೊಳಗಿಸ್ತಾ ರೈತರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದ ನಮ್ಮೆಲ್ಲರ ಅನ್ನದಾತರ ಪರವಾದ ನಾಯಕ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರು ನಮ್ಮನ್ನ ಅಗಲಿ ಈಗ ಒಂದು 20 ವರ್ಷಗಳು ಕಳೆದಿದ್ದಾವೆ. ಆದರೆ ಅವರ ವಿಚಾರಗಳು ಈ ಭೂಮಿ ಮೇಲೆ ಜನ ಇರೋ ತನಕ, ರೈತರು ಇರೋ ತನಕ ಅವ್ರನ್ನ ನೆನೆಸ್ಕೊಂತೀವಿ. ಸ್ವಾಭಿಮಾನ ಇರೋರು, ಮಾನವ ಮರ್ಯಾದೆ ಇರೋರು, ಮತ್ತೆ ರೈತರ ಬಗ್ಗೆ ಅಭಿಮಾನ ಇರೋರು ಎಲ್ಲರೂ ಕೂಡ ಅವ್ರನ್ನ ಸ್ಮರಣೆ ಮಾಡ್ಕೋಬೇಕು. ಇವತ್ತು ರಾಜಕಾರಣಿಗಳಿಗೆ ಕಾರ್ಯಕರ್ತರಿದ್ದಾರೆ, ಫಿಲಂ ಆಕ್ಟ್ರೆಸ್ಗಳಿಗೆ ಅಭಿಮಾನಿಗಳಿದ್ದಾರೆ, ಸ್ವಾಮೀಜಿಗಳಿಗೆ ಭಕ್ತರಿದ್ದಾರೆ, ರಾಜಕಾರಣಿಗಳಿಗೆ ಕಾರ್ಯಕರ್ತರಿದ್ದಂಗೆ ಇವರೆಲ್ಲರಿಗೂ ಅನ್ನ ಹಾಕಿರ್ತಕ್ಕಂಥವ್ರು ರೈತರು. ಇನ್ ಮುಂದೆ ಯಾರು ಸಂಘಗಳು ಕಟ್ಟೋದಾದ್ರೆ ಅನ್ನದಾತರ ಅಭಿಮಾನಿ ಸಂಘಗಳನ್ನ ಕಟ್ಕೊಂಡು ಅವ್ರ ಋಣವನ್ನು ತೀರಿಸಬೇಕು ಅಂತ ಈ ಮೂಲಕ ಕೇಳ್ಕಂತ, ರೈತರಿಗೆ ಯಾರು ಗೌರವ ಕೊಡಲ್ಲ, ಅವರು ರೈತರು ಬೆಳೆದ ಅನ್ನವನ್ನು ತಿನ್ಬಾರ್ದು. ಯಾರು ಹಾಲನ್ನ ಬಳಸ್ತಾ ಇದಾರೆ, ಕುಡಿತಾ ಇದಾರೆ, ಗೋವುಗಳಿಗೆ ಗೌರವ ಕೊಡಬೇಕು. ಗೋವುಗಳಿಗೆ ಗೌರವ ಕೊಡದಾರು, ಗೋವುಗಳು ಸೇವೆ ಮಾಡ್ತಕ್ಕಂಥವ್ರಿಗೆ ಗೌರವ ಕೊಡದಾರು, ಹಾಲನ್ನು ನಾನು ಕುಡಿಯಲ್ಲ, ಮೊಸರು ಮಜ್ಜಿಗೆ ತಿನ್ನಲ್ಲ ಅಂತ ಶಪಥ ಮಾಡಬೇಕು. ಅದ್ರ ಮೇಲೆ ಅದನ್ನ ಬಳಸ್ತೀವಿ ಅಂತಂದ್ರೆ ಅದ್ರ ಮೇಲೆ ಗೌರವ ಇರಬೇಕು. ಅದನ್ನ ನಮಗೆ ಯಾರು ಉತ್ಪತ್ತಿ ಮಾಡಿ ಕೊಡ್ತಾ ಇದಾರೆ ಅಂತ ಪ್ರಾಣಿಗಳು ಇರ್ಬೋದು, ಅಂತ ವ್ಯಕ್ತಿಗಳು ಇರ್ಬೋದು, ಗೌರವ ಕೊಡೋ ಒಂದು ಮನಸ್ಥಿತಿ ಇಲ್ಲ ಅಂತಂದ್ರೆ ಅವ್ರು ಮುಟ್ಟಬಾರ್ದು ಅಂತ ಅವ್ರಿಗೆ ಎಚ್ಚರಿಕೆನೇ ಕೊಡ್ತಾ ಇದೀವಿ. ರೈತಾಭಿಮಾನಿಗಳಿಗೆ ಸ್ವಾಗತನೂ ಕೊಡ್ತಾ ಇದೀವಿ. ಜೊತೆಗೆ ಒಳ್ಳೆಯ ರಾಜಕಾರಣಿಗಳಿಗೆ, ರೈತರ ಪರ ಕೆಲಸ ಮಾಡೋರಿಗೆ ಗೌರವಿಸ್ತೀವಿ. ಭ್ರಷ್ಟರನ್ನ, ರೈತರ ರಕ್ತ ಇರ್ತಕ್ಕಂಥವ್ರನ್ನ ಎಚ್ಚರಿಕೆ ಅವರಿಗೆ ಎಲ್ಲಿ ಪಾಠ ಕಲಿಸ್ತೀವಿ. ಎಲ್ಲ ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರಾಮಾಣಿಕ ಅಧಿಕಾರಿಗಳಿಗೆ ರೈತ ಸಂಘರು ರೈತರಿಗೆ ಗೌರವ ಕೊಡ್ತಾರೆ. ಇವನ್ ಯಾರೋ ಅಮಾಯಕ ರೈತ ಹಳೆ ಬಟ್ಟೆ ಹಾಕಿ ಬಂದೇನೆ, ಚಪ್ಪಲಿ ಹಾಕೊಂಡಿಲ್ಲ ಸರಿಯಾಗಿ, ತಲೆ ಬಚ್ಚಣಕ್ಕೆ ಬರಲ್ಲ ಅಂತ ಅವ್ರನ್ನ ಬಟ್ಟೆಯಿಂದ ಅಳತೆ ಮಾಡಿದ್ರೆ ನಿಮ್ಮ ಇನ್ಸಲ್ಟ್ ಎಲ್ಲ ಬಿಸಾಕಿ ಆ ಜಾಗ ಬೇರೆ ತಂದು ಕುಂಡಿಸೋದು, ನಿಮಗೆ ಜೈಲಿಗೆ ಕಳಿಸೋದು ಗೊತ್ತು. ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ. ಇದು ಹೋರಾಟದ ದಿನ. ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರು ಹುಟ್ಟಿದ್ದು ಈ ನಾಡಿನ ಹಿತಕ್ಕಾಗಿ, ನಾಡಿನ ಅಭ್ಯುದಯಕ್ಕಾಗಿ, ನಾಡಿನ ಕಿರೀಟಕ್ಕಾಗಿ. ಈ ದೇಶದ ಹೆಮ್ಮೆಯ ಪುತ್ರ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಗೋ ತನಕ ನಾವು ಹೋರಾಟ ಮಾಡ್ತೀವಿ. ಯಾಕೆ ಅಂದ್ರೆ ಅವ್ರು ಇರೋ ತನಕ ಅಧಿಕಾರಕ್ಕೆ ಆಸೆ ಪಡಲಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ಯಾವುದೇ ರೀತಿ ಅಲ್ಕ ಕೆಲಸಗಳನ್ನ ಮಾಡಿಲ್ಲ. ಅವರ ಇಡೀ ಜೀವನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟ ಮಾಡಿದ್ದಾರೆ ಅಂತಂದ್ರೆ ಪ್ರಾಮಾಣಿಕತೆಯಿಂದ ಮತ್ತು ಸ್ವಾಭಿಮಾನದಿಂದ ಮಾಡಿದ್ದಾರೆ. ಅಂತರಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಎಲ್ಲ ಕೂಡ ಸ್ವಾಭಿಮಾನಿಗಳು ಬರಬೇಕು. ರೈತ ಚಳವಳಿಗೆ ಯಾರೇ ಬರಲಿ ಮುಕ್ತವಾದ ಅವಕಾಶ ಇದೆ. ಇಲ್ಲಿ ನಾವು ಜಾತಿವಾದಿಗಳಿಗೆ ಅವಕಾಶ ಕೊಟ್ಟಿಲ್ಲ. ಧರ್ಮ ಅದು ರೈತ ಧರ್ಮ ಅಂತ ಬರಲಿ, ಅವ್ರಿಗೆ ಆದ್ಯತೆ ಕೊಡ್ತೀವಿ. ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ರು, ಸಿಖ್ರು, ಬೌದ್ಧರು ಯಾವುದು ಮುಖ್ಯ ಅಲ್ಲ, ಭೂಮಿ ಮೇಲೆ ಬದುಕರೆಲ್ಲರೂ ದಯೆ ಧರ್ಮದ ಮೂಲ ಅನ್ನೋ ಒಂದು ಸಂಕೇತವನ್ನು ನಾವು ಇಟ್ಕೊಂಡಿದ್ದೀವಿ. ಆ ವಿಚಾರಗಳನ್ನ ಇಟ್ಕೊಂಡು ಯಾರೇ ಬರ್ರಿ, ಹೋರಾಟಗಾರರಿಗೆ ನಾವು ಖಂಡಿತ ಗೌರವ ಕೊಡ್ತೀವಿ. ದಯಮಾಡಿ ಚಳವಳಿಯಿಂದ ಬೆಂಬಲಿಸಿ ಅಂತೇಳಿ ಈ ಮೂಲಕ ಹೇಳ್ಕೊಂತಿದ್ದೀನಿ. ನನ್ನ ಹೆಸರು HS ಸೋಮಶೇಖರಯ್ಯ, ಅಡಿಯೂರು ರೈತ ಸಂಘ ಜಿಲ್ಲಾ ಕಾರ್ಯಾಧ್ಯಕ್ಷ. ಹೋಗಿದ್ದೆಲ್ಲ ತುಮಕೂರಿನ ಸಿದ್ಧಗಂಗಾ ಮಠ ಶಿವಕುಮಾರ ಸ್ವಾಮೀಜಿಗಳ ಮಠದಲ್ಲಿ ಅನ್ನ ತಿಂದಿದ್ದೀವಿ ಮತ್ತು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಪುಟ್ಟಣ್ಣವರ ವಿಚಾರಗಳಲ್ಲಿ ಹೋರಾಟ ಮಾಡ್ತಾ ಇದೀವಿ. ಯುವಕರಿಗೆ ಎಲ್ಲರಿಗೂ ಮುಕ್ತವಾದ ಆಹ್ವಾನ ಕೊಡ್ತಾ ಇದೀವಿ. ದಯಮಾಡಿ ಎಲ್ಲರೂ ಚಳವಳಿಗೆ ಬಂದಿ ಅಂತ ಕೇಳ್ಕೊಂತ ಈ ಮೂಲಕ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ರಾಜಕೀಯ ಸಮಾವೇಶ, ಜಾತಿ ಸಮಾವೇಶ ಅಲ್ಲ. ದಯಮಾಡಿ ಮೊಬೈಲ್ ಹಿಡ್ಕೊಂಡು ಪದೇ ಹೊರಗೆ ಹೋಗ್ಬೇಡ್ರಿ. ಒಂದು ಅರ್ಧ ಗಂಟೆ ಟೈಮ್ ಕೊಡ್ರಿ. ಅವರೇನೋ ಒಂದು ಮುಖ್ಯವಾದ ವಿಚಾರ ಹೇಳ್ತಿದ್ದಾರೆ. ಅವ್ರ ಸಮಸ್ಯೆ ಅಲ್ಲ, ಅದು ನನ್ನ ಸಮಸ್ಯೆ ಅಂತ ತಿಳ್ಕೊಬೇಕು ಇಲ್ಲಿ ಬಂದಿರೋರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವ್ರು ಮಾತಾಡ್ತಾರೆ ಇಲ್ಲಿವರೆಗೆ ಫಸ್ಟು ಅಲ್ಲಿಗೆ ಸ್ವತಂತ್ರ ಹೋರಾಟಗಾರರಿಗೆ ಕೊಟ್ಟಿದ್ದಾರೆ ಜಮೀನನ್ನು, ಆಮೇಲೆ ಮುಳುಗಡೆ ಆದಂಥ ರೈತರುಗಳಿಗೆ ಕೊಟ್ಟಿದ್ದಾರೆ, ಆಮೇಲೆ ಮಾಜಿ ಸೈನಿಕರುಗಳಿಗೆ ಕೊಟ್ಟಿದ್ದಾರೆ, ಆಮೇಲೆ ಅಲ್ಲಿಂದ ಇಲ್ಲಿವರೆಗೂ ಅಲ್ಲಿಗೆ ಕೃಷಿ ಮಾಡ್ಕೊಂಡು ಬಂದಿರೋಂಥ ರೈತರುಗಳಿಗೆ ಇದು ಸಾಗುವಳಿ ಚೀಟಿ ವಿತರಣೆ ಮಾಡಿದ್ದಾರೆ, ಪಾಡಿ ಪಟ್ಟ ಕೊಟ್ಟಿದ್ದಾರೆ, ಎಲ್ಲ ತೋಟಗಾರಿಕೆ ಮಾಡಿದ್ದಾರೆ. ಅಲ್ಲಿಗೆ ಯಾವುದೇ ರೀತಿಯಲ್ಲೂ ಬೇರೆ ಅರಣ್ಯ ಅನ್ನೋಂಥ ಒಂದು ಗುರುವೂ ಇಲ್ಲ ಅಲ್ಲಿ. ಇವ್ರಿಗೆ ಗೊತ್ತು, ಅದ್ರ ನಮ್ಮ ಇದ್ರ ಮೇಲೆ ಓಡೋದು ಅವರಿಗೆ ಯಾವಾಗ ಅವ್ರ ಪಕ್ಕದ ಇದು ಸರ್ ನಮ್ಮ ಇಂಥ ಇದಕ್ಕೆ ಏನು ಮಾಡಿದ್ದಾರೆ, ಹಿಂದೆ ಜಮೀನು ಹಂಚ್ಬೇಕಾದ್ರೂ ಕೂಡ
ಲ್ಯಾಂಡ್ ಅಕ್ವಿಸಿಷನ್ ಆಫೀಸರು 1940ರಲ್ಲಿ ಅದನ್ನ ಗೋಮಾಳ ಅಂತೇಳಿ ಹಂಚಿದ್ದಾರೆ. ಫಾರೆಸ್ಟ್ ಅಂತ ಅಂದ್ರೆ ಫಾರೆಸ್ಟ್ ಇಂದ ರಿಲೀಸ್ ಮಾಡೋದು 60ರಲ್ಲಿ ಈ ಫಾರೆಸ್ಟ್ ಆಕ್ಟ್ ಇರಲಿಲ್ಲ. 63ರಲ್ಲಿ ಆಕ್ಟ್ ಮಾಡೋದು, 69ರಲ್ಲಿ ಅನುಷ್ಠಾನ ತಂದ್ರು. 60ರಲ್ಲಿ ಹಂಚ್ಬೇಕಾದ್ರೆ ಏನು ಮಾಡೋದು, ಗೋಮಾಳ ಅಂತ ಇರೋದ್ರಿಂದ ಗೋಮಾಳ ಹಂಚಿದ್ದಾರೆ. ಈಗ ಅದನ್ನ ಫಾರೆಸ್ಟ್ ನಮ್ದೇ ಅಂತೇಳಿ ಅವರು ಇವರಿಗೆ AC ಗೆ ಅರ್ಜಿ ಕೊಟ್ಟು ಇದನ್ನ ಇಂಡೀಕರಣ ಮಾಡಿ ಅಂತ ಕೊಟ್ಟಿದ್ದಾರೆ. ಕೊಟ್ಟಾಗ ಈ AC ಅದೇನು ಯೋಚನೆ ಮಾಡಿದಾರೋ, ಏನು ಡಾಕ್ಯುಮೆಂಟ್ ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಪ್ರತಿಯೊಬ್ಬ ರೈತನಿಗೂ ಇಡೀ ಸರ್ವೆ ನಂಬರಲ್ಲಿ 200 ಎಕರೆ ನೀರಾವರಿ ಜಮೀನಿದೆ. ಡ್ಯಾಮ್ ಕಟ್ಟಿರೋದು ಕಾಡು ಬೆಳೆಗ ಕೃಷಿ ಚಟುವಟಿಕೆಗಳು. ಈಗ ಅದನ್ನು ಮೀರಿ ಎಲ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಏನಂತ ನೋಟಿಸ್ ಕೊಟ್ಟಿದ್ದಾರೆ? ಏನಂತ ನೋಟಿಸ್ ಕೊಟ್ಟಿದ್ದಾರೆ ನೋಡಿ. ಅದು ಒಂದು ಆಕ್ಟ್ ನೋಡಿ, ಇಲ್ಲಿದೆ ನೋಡಿ. ಇದು ಅಂಡರ್ಲೈನ್ ಮಾಡಿದ್ದೀನಲ್ಲ, ಅದನ್ನ ಮಾತ್ರ ಅದನ್ನ 385.36 ಎಕರೆ ಸರ್ಕಾರಿ ಗೋಮಾಳ ಅಂತಿದೆ 1960ರಲ್ಲಿ. 1901ರಲ್ಲಿ ಫಾರೆಸ್ಟ್ ಅಂತಿದೆ ಅಂತ ಅವ್ರು ಹೇಳ್ತಾರೆ. ಈಗ ಇದು ಆರ್ಡರ್ ಏನಿದೆ, ಇದು ಆರ್ಡರ್ ಇದೆ. ಈ ಆರ್ಡರ್ ಏನಿದೆ, ಈ ಆರ್ಡರ್ ಸರಿ ಇದೆ ಅಂತ ಅನ್ನೋದಾದ್ರೆ, ಇಲ್ಲ ಆ ಆರ್ಡರ್ ಸರಿ ಇಲ್ಲ ಅಂತೇಳಿ ಅದನ್ನ ಸರಿಪಡಿಸ್ಕೋಬೇಕಾಗಿರೋದು ಯಾರ ಕೆಲಸ? ರೈತರದ. 1960ರಿಂದ ಇಲ್ಲಿವರೆಗೂ ಯಾವ ಒಬ್ಬ ರೈತನ ಮೇಲೆ ಕೇಸ್ ಮಾಡಿಲ್ಲ ಅವರು. ಫಾರೆಸ್ಟ್ ಮರ ಕಡಿದಾನೆ ಅಂತ ಕೇಸ್ ಮಾಡಿಲ್ಲ, ಅತಿಕ್ರಮಣ ಪ್ರವೇಶ ಮಾಡಿದಾನೆ ಅಂತ ಕೇಸ್ ಮಾಡಿಲ್ಲ, ಕಾಡ್ ಇದು ಮಾಡ್ತದ್ಯಾ ಅಂತ ಇಲ್ಲಿ ತನಕ ಕೇಸ್ ಮಾಡಿಲ್ಲ. ಬಗರ್ಗೂ ಮಾಡ್ಬೇಕಂದ್ರೆ ಯಾವುದೇ ಅಬ್ಜೆಕ್ಷನ್ ಕೊಟ್ಟಿಲ್ಲ ಇಲ್ಲಿವರೆಗೆ. ಒರಿಜಿನಲ್ ಅದು ನೀವು ಹೇಳ್ದಂಗೆ ಗೋಮಾಳದು ರೈತರು ಸಾರ್ವಜನಿಕರು ಯಾರು ಕಣ್ ಬೀಳಬಾರದು ಅಂತ ಫಾರೆಸ್ಟ್ ಡೈವರ್ಟ್ ಮಾಡಿರ್ತಾರೆ ಗಿಡ ಬೆಳೆಸ್ಲಿಕ್ಕೆ. ಆ ತರ ಇದ್ರೆ ಯಾರು ಬರಲ್ಲ ಅನ್ನೋ ಭಯದಿಂದ ಇರ್ತಾರೆ ಅನ್ನೋ ಒಂದು ಉದ್ದೇಶವಾಗಿ ಒಂದು 5 ವರ್ಷ ಈ ತರ ಮಾಡಿರ್ತಾರೆ. ಅದನ್ನ ತೆರವುಗೊಳಿಸಕ್ಕೆ ಏನ್ ಮಾಡೋದು, ಆ ವಾಯ್ದ ಮೀರಿದಾಗ ರಿಟರ್ನ್ ನಾವು ಏನ್ ಗೊತ್ತಾ, ಸಂಬಂಧಪಟ್ಟ ಯಾವುದೇ ಫಾರೆಸ್ಟ್ ಆಕ್ಟಿವಿಟೀಸೇ ಇಲ್ಲ, ಫುಲ್ ಇಲ್ಲೇ ಇಲ್ಲ. ಫಾರೆಸ್ಟ್ ಆಕ್ಟಿವಿಟೀಸ್ ಇಲ್ವೇ ಇಲ್ಲ. ಸರಿ ಬಿಡಿ, ಅಲ್ಲಿ ಏನಿದ್ರು ಸರಳವಾದ ವಿಚಾರ, ಇದನ್ನ ಗಂಭೀರ ಥಿಂಕ್ ಮಾಡ್ಬೇಕು. ಆಮೇಲೆ ನೀರಾವರಿ ಪ್ರದೇಶನ 200 ಎಕರೆ ಇದೆ, 95 ಎಕರೆ ಮಾತ್ರ ಇದಿರೋದು ಹೌದು. ಅದು ಎದಕ್ಕೂ ಎಲ್ಲ ಮೋಟ್ರು ಹಾಕೊಂಡ್ಯಾರ, ಎಲ್ಲ ಪೂರ್ತಿ ಅಡಿಕೆ ತೋಟ ಆಗ್ಯಾವ. ಯಾವ ಈಗಾಗಲೇ 30-40 ವರ್ಷದ ಅಡಿಕೆ ತೋಟಗಳಿದ್ದಾವೆ. ಅದಕ್ಕೆ ಇವ್ರೇನ್ ಮಾಡಿದ್ದಾರೆ, AC ಅವರಿಗೆ ಅರ್ಜಿ ಮಾಡಿ ಭಾರಿ ಪ್ರೆಜರ್ ಮಾಡ್ತಾ ಇರೋದ್ರಿಂದ AC ಏನು ಮಾಡ್ತಾರೆ ಮಾಡಿದ್ರೆ ಪ್ರತಿಯೊಬ್ಬರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಯಾವ ಥರ ನೋಟಿಸ್ ಕೊಟ್ಟಿದ್ದಾರೆ ಅಂದರೆ, ಅವ್ರು ಆತರ ಮಾಡಂಗಿಲ್ಲ, ಫಾಸಿಲಿಟಿ ಮಾಡಂಗಿಲ್ಲ. ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ತರ ಹಂಚಿಕೆ ಆಗಿದೆ ಮೂರು ಜನ ಖಾತೆ ವಜಾ ಮಾಡಿದ್ದಾರೆ ಆಲ್ರೆಡಿ. ಆ ಖಾತೆ ವಜಾ ಮಾಡಿರೋದು ಒಂದು 3 ಕೇಸು ಹೈಕೋರ್ಟ್ ಅಲ್ಲಿ ಇದಾವೆ. AC ಅವರು ಯಾರು ಹೆಂಗೋ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಏನಿದೆ ರೈತರು ಹೋರಾಟ ಮಾಡಿ ಆದಷ್ಟು ಬೀಗ ಹಾಕಂತ ಕೆಲಸ ಮಾಡ್ಬೇಕು. ಯಾಕೆ ಗೊತ್ತಾ, ಸಾರ್ವಜನಿಕ ಹಿತರಕ್ಷಣೆ ಮೇಲೆ ಮುಂದುವರಿಬೇಕು ಹೊರತು ಅವ್ರು ನಮ್ಗೆ ಅಧಿಕಾರ ಇದೆ ಅಂತೇಳಿ ಅವ್ರ ಮನಸ್ಸಿಗೆ ಬಂದ ನಡೆಯಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ತಮ್ಮಲ್ಲಿ ಒಂದು ನೋಟಿಸ್ ಅಲ್ಲಿ ಹೀಗೆ ನೋಟಿಸ್ ಕೊಟ್ಟಿದ್ದಾರೆ. ನಾಳೆ 7ನೇ ತಾರೀಕಿತ್ತು, 7ನೇ ತಾರೀಕಿಂದ ನಾಳೆ 14ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ನೀವು ಹೇಳಿದ್ರಲ್ಲ 2 ಥರ ರೈತರು, ಈಗ ನಾಳೆ ಯಾವ ಥರ ರೈತರು? ಶಿವಮೊಗ್ಗ ಗಣಕೋಟಿ ಬಂದಾಗ ಇಲ್ಲಿ ಒಂದ 3 ತಿಂಗಳಿಂದ ಇಲ್ಲಿ ಸ್ಟ್ರೈಕ್ ಮಾಡಿದ್ವಲ್ಲ, 8 ಇಂದ ಹಿಡಿದು ಕೆಳಗಡೆ. ಆದ್ರೆ ಹಿಂದಿನ 2 ತಿಂಗಳ ಹಿಂದೆ ನಾವು ನಮ್ಮನ್ನು ಕರ್ಸಿದ್ವಿ ಇಷ್ಟು ಕಂಡ್ರೆ ನಾವು ಮನೆ ಪಡಕ್ ಹೋದ್ವಿ. ಅವಾಗ BRP ಆ ಭಾಗದವರು ಡ್ಯಾಮ್ ಸುತ್ತಮುತ್ತ ಭಾಗದಲ್ಲಿ ನಾವು ಬಂದಿದ್ವಿ, ನೀವು ಬಂದಿದ್ವಿ. ಅವು ಒಂದೇ ಹೇಳಿದ್ರು, ನಾವು 1960-62 ಬಂದು ನಾವು ಗಂಟು ಗುಟ್ಟೆ ಕಟ್ಕೊಂಡ್ಬಂದು ಅವ್ರು ಗಿಡ ಕಡ್ದು ತೋಟ ಮಾಡಿ, ಆ ತೋಟನ ಬ್ಯಾಂಕಿಗೆ ಆಧಾರ ಮಾಡಿ ಮನೆ ಮಠ ಕಟ್ಕೊಂಡು ಮಕ್ಳು ಮಾಡ್ಕೊಂಡು ಮಕ್ಳು ಮದುವೆ ಮಾಡಿ ಮರಿ ಮಕ್ಳು ಗಿರಿ ಮಕ್ಳು ಎತ್ತಿದೀವಿ. ಈಗ ಇವನು ಯಾರು ಬಂದು ಎಲ್ಲ ಫಾರೆಸ್ಟ್ ವರ್ಗೀಕರಣ ಮಾಡ್ತಾರೆ ಹೌದೇನ್ರಿ? ಅವಾಗ ಒಬ್ಬ SP ಬಂದು ಜೋರ್ ಮಾಡ್ದ. SP ಜೋರ್ ಮಾಡಿದಾಗ ಏನ್ ಗೊತ್ತಾ, ಈತ ಇದ್ರಲ್ಲ ಅವರು ಮುಂಚೆ 4-5 ಸರಿ ಪುರಸಭೆ ಮಾಜಿ ಅಧ್ಯಕ್ಷರು ಡೆಲ್ಲಿಗೆ ಹೊಡೆದು ಹಿಂಗೆ ಹೇಳೋದು. ನೀವ್ಯಾರ್ರಿ ನೀವು? ನಾವು ಬಂದಿರೋದು ನಮ್ಮ ಸಮಸ್ಯೆ ಬಗೆಹರಿಸಲಿಕ್ಕೆ, ನಮ್ಮ ಅರಣ್ಯ ಸಚಿವರ ಬಗ್ಗೆ ನಾವು ಮಾತಾಡಕ್ ಬಂದಿದ್ದು, ನೀನ್ ಯಾರು ನಂಗೆ ಪ್ರಶ್ನೆ ಕೊಡಕ್ಕೆ ಅಂತ ಹೊಡೆದ ಆ ಕಡೆ ಬಂದಿದ್ವಿ. ನಾವು ಇದ್ದವು ಫೋಟೋ ನನ್ನ ಹತ್ರ ಅದು ಒಳ್ಳೆ ಮಾಹಿತಿ. ನಾವು ಇವತ್ತು ನಿನ್ನೆ ಮೊನ್ನೆ ಮಾಡಿಲ್ಲ. ನಾವು ಕೇಳೋ ಒಂದು ಉದ್ದೇಶ ಗೊತ್ತದೆ ಅದಕ್ಕೆ. ಫಸ್ಟ್ ಸರ್ಕಾರ ಏನ್ ಥಿಂಕ್ ಮಾಡಬೇಕು ಅಂದ್ರೆ, ತೋಟ ಮಾಡಿದ್ರೆ ತೋಟ ತೆರವುಗೊಳಿಸಿ ಅಂತ ಎಲ್ಲ ಕಡೆ ನೋಟಿಸ್ ಕಳಿಸ್ತಾರ ಪ್ರತಿಯೊಬ್ಬ ಅಧಿಕಾರಿ ವರ್ಗದವರು. ಬಟ್ ಫಸ್ಟ್ ಏನ್ ಗೊತ್ತಾ, ಒಬ್ಬ ವ್ಯಕ್ತಿ ಒಂದು ಜಾಗದಲ್ಲಿ 7 ವರ್ಷ ಇದ್ರೆ ಮೂಲ ಸೌಕರ್ಯಗಳೆಲ್ಲ ಕೊಡಬೇಕು. ಒಂದು ಮೂಲ ಸೌಕರ್ಯ ಕೊಡ್ಬೇಕಾದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಆಧಾರ್ ಕಾರ್ಡ್ ಕೊಟ್ಟಿರ್ತಾರೆ, ರೇಷನ್ ಕಾರ್ಡ್ ಕೊಟ್ಟಿರ್ತಾರೆ, ರೋಡ್ ಕೊಟ್ಟಿರ್ತಾರೆ,
ಹೌದಾ? ಒಂದ್ ನಿಮಿಷ. ಲೋನಿಗೆ ನಮ್ಮ ಮೀಟರ್ದು ಇದು ಕೇಳ್ತಾರೆ. ಅವಾಗ ನಾವೇನ್ ಮಾಡ್ಬೇಕು? ಒಂದ್ ಸೆಕೆಂಡ್. ಈಗ 1960ರಲ್ಲಿ ಪ್ರತಿಯೊಬ್ಬ ರೈತನಿಗೂ